ವಿದ್ಯಾ, ಈ ಒಣದ ವಸಂತ ಮಾಸದ ಕೋಗಿಲೆಗಳು ಆಡುವ ಸುಮಧುರ ಗಾನ, ಆ ಶಂಕರನ ಶಂಕವಾದ ಸಂಭ್ರಮದ ಸುರದೌತ ನವಿಲು ನರ್ತನ, ಜಿಂಕೆಗಳ ಸ್ಪಂದನ ಕಂಡು ನಮ್ಮ ಎರಡು ಕಂಗಳಿಗೂ ನೋಡಲು ಸಾಲದಂತಾಗಿದೆ ಈ ಒಣದ ಸೊಗಸು. ಅದು ಎಷ್ಟೊಂದು ಅಚ್ಚುಕಟ್ಟಾಗಿ ಹೊರಮೂತಿರಲಿಲ್ಲ ನಿಮ್ಮ ಬಾಯಿಂದ. ಆ ಸಾಹಿತ್ಯದ ಸುರುಮಳೆ ನಿಮ್ಮ ಬಾಯಿಂದ ಹುಚ್ಚಿ ಬಿದ್ದಂತಾಗ್ತದೆ. ಅಷ್ಟೇ ಅಲ್ಲವೇ, ನಿಮ್ಮಂಥವರ ಪತಿಗೆ ಸಿಕ್ಕಿದ್ದು ನಾನು 7 ಜನ್ಮದ ಪುಣ್ಯ ಮಾಡ್ಬೇಕ್ರಿ, ನಾನು ಕಾಣೇರಿ. ವಿದ್ಯಾ, ಈ ಮಾನವ ಜೀವಿಗಳು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲು ಒಂದು ಕಾಲ ಅವಕಾಶವಿದೆ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಾಗ ಪ್ರೇಮ ಎಂಬ ಬೀಜ ಮೊಳಕೆ. ಆ ಪ್ರೇಮ ಎಂಬ ಬೀಜವನ್ನು ನಾವು ಸ್ವಲ್ಪ ದಿವಸ ಮೈಗೆ ಅಂಟಿಸಿಕೊಂಡಾಗ ಮಮತೆ ಎಂಬ ಪಳಕದೊಡನೆ ಮಗು ಎಂಬುದನ್ನು ಬಿಡುತ್ತದೆ. ಆ ಮಗುವನ್ನು ಹೆಣ್ಣು ತನ್ನ ಉಡಿಯಲ್ಲಿ ಹಾಕಿಕೊಂಡು ಮೊಲೆ ಹಾಲು ಉಂಡಿಸಿ ಪೋಷಣೆ ಮಾಡಿದಾಗ ಮಕ್ಕಳೆಂಬ ರಾಶಿ ನಮ್ಮ ಕೈ ಸೇರ್ತದೆ. ಸತ್ವ ಪರೀಕ್ಷೆ ಬಂದಾಗ ಎಂತ ಗಂಡಾದರೂ ಬಂದರೂ ಕೂಡ ಅದನ್ನು ನಾವು ಧೈರ್ಯದಿಂದ ಎದುರಿಸಲು ಸರ್ವಸಿದ್ಧರಾಗಿರಬೇಕು. ಪಕ್ಷದ ಅಭಿರುಚಿ ನಿಮ್ಮಲ್ಲಿರುವಾಗ ಅದು ಅಲ್ಲದೆ ಅದು ಯಾವುದು ದೊಡ್ಡ ಬಿರುಗಾಳಿ ಬೀಸಿದರೂ ನಿನ್ನ ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ರೀ, ಯಾರಿಂದಲೂ ಸಾಧ್ಯವಿಲ್ಲ. ವಿದ್ಯಾ, ಮಾನವನ 2 ಕಣ್ಣುಗಳಿದ್ರು ಕೂಡ ಆ ಕಣ್ಣುಗಳು ಸಂದರ್ಭಗಳುವಾಗಿ ಕುರುಡಾಗಿ ವರ್ತಿಸುವುದು ಸಹಜ. ಆದರೆ ಆ ದೇವರು ಈ ದೇಹವನ್ನು ರೂಪಿಸಬೇಕಾದರೆ ಜ್ಞಾನ ಎಂಬ ಕಣ್ಣು ಕೊಟ್ಟು ಕಳಿಸಿರುತ್ತಾನೆ. ಆದರೆ ಮಾನವ ಅದನ್ನು ಮರೆತು ಅನ್ಯಾಯದ ಮೆಟ್ಟಲನ್ನು ಹತ್ತೋದು ಬಿಟ್ಟು ನ್ಯಾಯದ ಏನು ಹತ್ತಿದರೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ವಿದ್ಯಾ, ನಮ್ಮ ಜನ್ಮ ಸಾರ್ಥಕವಾಗುತ್ತದೆ. ನೀತಿ ಪಾಠ, ಪ್ರೀತಿ ಪಾಠ, ನೀವು ಈ ರೀತಿ ಎಷ್ಟೊಂದು ಅಚ್ಚುಕಟ್ಟವಾಗಿ ಮಾತಾಡ್ತಿದ್ರಲ್ಲ ನೋಡ್ರಿ. ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗೋ ಬದಲು ಯಾವುದಾದ್ರೂ ಕಾಲೇಜ್ ಲೆಕ್ಚರ್ ಆಗಿದ್ರೆ 4 ಜನಕ್ಕೆ ಪಾಠವನ್ನು ಹೇಳ್ತಾ ಇದ್ರೆ ಅಲ್ವೇನ್ರಿ? ವಿದ್ಯಾ, ಆ ರಕ್ಷಕ ಠಾಣೆಯಲ್ಲಿ ನಾನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಡ್ಯೂಟಿ ಮಾಡುತ್ತೇನೆ. ಮನೆಯಲ್ಲಿ ಲೆಕ್ಚರ್ ಆಗಿ ತಿಳುವಳಿಕೆ ಹೇಳಿಕೊಡ್ತೇನೆ. ಹಾಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಇಂಥ ಸುಂದರವನದಲ್ಲಿ ನಿನಗೆ ಪ್ರೇಮದ ಪಾಠ ತಿಳಿಸುತ್ತೀನಿ. ಏನ್ರಿ ಆಗ್ಲೇ ಶುರು ಮಾಡಿಬಿಟ್ರಿ? ಮನೆಯಲ್ಲಿ ನಿಮ್ಮ ಕಾಟ ಅಂತ ಇಲ್ಲಿಗೆ ಬಂದಿ, ಇಲ್ಲಿಗೂ ಪ್ರೀತಿ ಪ್ರೇಮ ಅಂತ ಶುರು ಮಾಡಿಬಿಟ್ಟಿಲ್ಲ. ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗ್ತದೆ. ವಿದ್ಯಾ, ಸುಂದರ ಸಂಜೆಯ ಭಾನು ನಸುಕಿನ ಸೂರ್ಯನ ಮಿನುಗುವ ಬೆಳದಿಂಗಳ ಚಂದ್ರನ ಹೊಳಪು, ಆ ನಕ್ಷತ್ರಗಳ ಸಂಪು, ಸಪ್ತ ಸ್ವರ ಆಗದಂತೆ ಸಂಗೀತ ನೀಡುವ ಕೋಗಿಲೆಗಳ ಮಧುರ ಗಾನ ಕೇಳಿ ದಣಿದು ಬಂದ ಪ್ರೇಮಿಗಳಿಗೆ ಪ್ರೇರಣಾಟಕ್ಕೆ ಚೈತನ್ಯ ರೂಪಿಸುವ ಆ ಗುಂಡಿಗಳ ಸಾಲು ಎಷ್ಟು ವರ್ಣಿಸಲು ಸಾಲದು ಈ ನಿಸರ್ಗ ತಾಳಿಗೆ ಅಲ್ಲವೇ? ಅಲ್ಲಿರುವ ಒಂದೊಂದು ಪಕ್ಷಿಗಳು ಒಂದಕ್ಕೊಂದು ಹೇಗೆ ಚುಂಬನ ಪಡುತ್ತಿದ್ರೆ ಅದರಂತೆ ನಾವಿಬ್ಬರು ರೆಕ್ಕೆ ಬಿಚ್ಚಿ ಹಾರಬೇಕೆಂಬ ಅನಿಸ್ತದೆ. ಬನ್ರಿ, ನನ್ನ ಕೈ ಹಿಡಿದು ನನ್ನ ಜೊತೆ ನೀವು ಹಾರಬೇಕೆಂಬ ಅನಿಸ್ತಾ ಇದ್ದೀನಿ. ನನ್ನ ಮನವನ್ನು
ಶಾಂತೇಶ್, ಚೆನ್ನಾಗಿದ್ದೀರಾ? ಓಹೋ, ಪದ್ಮಾದೇವಿಯವರು ಎಷ್ಟೇ ಶ್ರೀಮಂತರಿದ್ರು ಕೂಡ ಈ ಬಡವರನ್ನು ನೆನಪಿನಲ್ಲಿಟ್ಟುಕೊಂಡಿದ್ದೀರಲ್ಲ, ಇದೇ ನಮ್ಮ ಪುಣ್ಯ. ನಾನೇ ಚೆನ್ನಾಗಿದ್ದೀನಿ ಪದ್ಮಾದೇವಿ. ನಾನೇಗಿದ್ದರೇನು, ನಿನ್ನ ದಾಂಪತ್ಯ ಜೀವನ ಚೆನ್ನಾಗಿದೆ ತಾನೇ? ಶಾಂತೇಶ್, ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿದೆ. ಆದ್ರೆ ನೀವು ನನಗೆ ಮಾತಿನ ಚೂರಿಯಿಂದ ಚುಚ್ಚುತ್ತಿದ್ದೀರಾ ಅಷ್ಟೇ. ನನ್ನ ನಿಜ ಜೀವನದ ಕಥೆ ನಿಮಗಿನ್ನೂ ಅರ್ಥವಾಗಿಲ್ಲ ಅಂತ ಕಾಣುತ್ತೆ. ಅಂಗೈ ಉಣ್ಣಿಗೆ ಕನ್ನಡಿ ಹೇಗೆ ಬೇಕು ಪದ್ಮಾದೇವಿ? ನನ್ನ ಕಣ್ಮುಂದಿನ ಸಿನಿಮಾದಂತೆ, ಚಲನಚಿತ್ರದಂತೆ ದಿನಕ್ಕೊಂದು ನಾಟಕ ಮಾಡಿ ನಿಮ್ಮ ಆಸೆಯನ್ನೇ ನೀವು ನೆರವೇರಿಸಿಕೊಂಡು ಬಿಟ್ರಿ. ಮಾನವರಾಗಿ ಹುಟ್ಟಿದ ಮೇಲೆ ಮಾನವರಾಗೇ ಬಾಳಬೇಕು. ಮೃಗವಾಗಿ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಬಾರದು ಪದ್ಮಾದೇವಿ, ಇದು ಮಹಾಪಾಪ. ಶಾಂತೇಶ್, ನೀವು ನನ್ನ ಬಗ್ಗೆ ಬಹಳ ತಪ್ಪಾಗಿ ತಿಳಿದುಕೊಂಡಿದ್ದೀರಾ. ನಾನು ನಿಮಗೆ ಖಂಡಿತ ಮೋಸ ಮಾಡಿಲ್ಲ. ನನ್ನ ಜೀವನಕ್ಕೆ ನಾನೇ ಮುಳ್ಳು ಚುಚ್ಚಿಕೊಂಡಿದ್ದೀನಿ ಶಾಂತೇಶ್, ನಾನೇ ಮುಳ್ಳು ಚುಚ್ಚಿಕೊಂಡಿದ್ದೀನಿ. ನೋವು ನಲಿವೆಂಬ ಭಾವನೆ ನನ್ನಲ್ಲಿದ್ದರೆ ನಾನೇಕೆ ನಿನ್ನ ಪ್ರೇಮ ಪಾಶದಲ್ಲಿ ಸಿಲುಕಿ ಹುಚ್ಚನಂತೆ ಹರಿಯುತ್ತಿದ್ದೆ ಪದ್ಮಾದೇವಿ? ಅಂದು ನೀನು ನಿಮ್ಮ ತಂದೆಯವರು ಮೋಸದ ತುಂಬಿದ ಸಭೆಗಳಿಗೆ ನನ್ನ ಮಾನಹಾನಿ ಮಾಡಿ ಮರ್ಯಾದೆ ಶೂನ್ಯನಾದೆ. ಅಡಕೆಗೆ ಹೋದ ಮಾನ ಹಾನೆ ಕೊಟ್ಟರು ಬಾರದು ನಿಜ. ಅಂದು ಮದುವೆ ಮಂಟಪಕ್ಕೆ ಏಕೆ ಬರಲಿಲ್ಲ? ದಯವಿಟ್ಟು ಆ ವಿಷಯ ಕೇಳಬೇಡಿ ಶಾಂತೇಶ್. ಅದಕ್ಕೆ ಒಂದು ಬಲವಾದ ಕಾರಣವಿತ್ತು. ಒಂದು ವೇಳೆ ನಾನು ಮದುವೆ ಮಂಟಪಕ್ಕೆ ಬಂದಿದ್ದರೆ ನಿಮ್ಮ ಜೀವನ ಒಂದು ದುರಂತವಾಗುತ್ತಿತ್ತು. ಈಗೇನು ಸುಖದ ಸಾಗರದಲ್ಲಿದೇನು ನನ್ನ ಜೀವನ? ಮೋಸ ಮಾಡಲು ಒಂದು ಇತಿಮಿತಿ ಇರಬೇಕು. ಅಂದು ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಂದೆಯವರು ನನಗೆ ಕರೆದು ಒಂದು ಒಳ್ಳೆ ಮಾತನ್ನು ಹೇಳಿದ್ದರು. ಅದಕ್ಕೆ ನೀನು ಅಡ್ಡ ಬಂದು ಕೂಡಿಬಿಟ್ಟೆ. ಅಂದೆ ನೀವಿಬ್ಬರು ವಿಚಾರಿಸಿ ಒಂದು ಮಾತು ಹೇಳಿದ್ದರೆ, ಬೇಡ ಶಾಂತೇಶ, ನಿನ್ನ ದಾರಿ ನೀ ನೋಡಿಕೊಂಡಿದ್ದರೆ ಬೀದಿಯಲ್ಲಿ ಭಿಕ್ಷೆ ಬೇಡ ಹುಡುಗಿಯನ್ನಾದರೂ ಕಟ್ಟಿಕೊಂಡು ನನ್ನ ಜೀವನ ಸಾರ್ಥಕ ಹಣವಂತರ ಕೈ ಹಿಡಿಬೇಕೆಂಬ ಹಿರಿಯ ಆಸೆ ನಿಮ್ಮಲ್ಲಿರುವಾಗ ನಮ್ಮಂತ ಬಡವರಿಗೆ ಸರಿಯಾದ ಪಾಠವನ್ನೇ ಕಲಿಸಿದ್ರಿ ಪದ್ಮಾದೇವಿ, ಸರಿಯಾದ ಪಾಠವನ್ನೇ ಕಲಿಸಿದ್ರಿ. ಶಾಂತೇಶ, ನಾನು ಯಾವ ರೀತಿಯಿಂದ ತಿಳಿಸಿ ಹೇಳಿದ್ರು ನಿಮಗೆ ನನ್ನ ನಿಜ ಸತ್ಯಾಂಶ ಇನ್ನೂ ಅರ್ಥವಾಗುತ್ತಿಲ್ಲ. ನೋಡಿ, ನಾನು ನಿಮ್ಮ ಬಗ್ಗೆ ಪವಿತ್ರವಾದ ಪ್ರೇಮವನ್ನೇ ಇಟ್ಕೊಂಡಿದ್ದೆ. ಆದರೆ ಆ ವಿಧಿ ನಮ್ಮಿಬ್ಬರನ್ನು ದೂರ ಮಾಡಿ ದುಃಖಕ್ಕೀಡು ಮಾಡಿಬಿಟ್ಟಿತು. ಆ ವಿಧಿ ನಮ್ಮಿಬ್ಬರನ್ನು ದೂರ ಮಾಡಿಬಿಡ್ತು ಶಾಂತೇಶ. ಪ್ರೀತಿ ಎಂಬ ಎರಡಕ್ಷರ ಗೊತ್ತಿರದ ಈ ಬರಾದ ದೇಹದಲ್ಲಿ ಪ್ರೇಮವೆಂಬ ಎಮ್ಮರವನ್ನು ಬೆಳೆಸಿದೆ. ಈಗ ಬಿರುಗಾಳಿಯಂತೆ ಬೀಸಿ ಆ ಮರವನ್ನು ಕೆಳಗುರುಳಿಸಿ ಬಿಟ್ಟೆ. ಆಗ ಈ ಮರದ ಇತಿಹಾಸ ಈಗ ಯಾವ ಮನೆಯ ಒಲೆಯ ಬೂದಿಯಾಗುತ್ತೋ, ಯಾವ ಮನೆ ನೆರಳು ಕೊಡುವ ಜಂತಿ ಆಗುತ್ತೋ ನನಗೊಂದು ತಿಳಿಯದಾಗಿದೆ ಪದ್ಮಾದೇವಿ, ನನಗೊಂದು ತಿಳಿಯದಾಗಿದೆ. ಶಾಂತೇಶ, ನಮ್ಮಿಬ್ಬರ ಈ ಮೌನ ಯುದ್ಧ ಇಲ್ಲಿಗೆ ಸಮಾಪ್ತಿಯಾಗಲಿ. ನೋಡಿ, ನನ್ನ ಮೇಲಿಟ್ಟಿರುವ ನಿಮ್ಮ ಪ್ರೇಮವನ್ನು ತೆಗೆದುಹಾಕಿ ನೀವು ಮತ್ತೊಂದು ದಾರಿ ಹುಡುಕುವುದು ಒಳ್ಳೆಯದಲ್ಲವೇ? ಮಹಾಭಾರತದ ಯುದ್ಧದಲ್ಲಿ ದ್ರೋಣಾಚಾರ್ಯರು 1000 ಶತ್ರುಗಳನ್ನು ಕೊಲ್ಲುವ ಶಕ್ತಿ ಅವರಲ್ಲಿತ್ತು. ಆದರೆ ಕೃಷ್ಣನ ಒಂದು ಸಂಚಿನ ಮಾತಿಗೆ ಬಲಿಯಾಗಿ ಧರ್ಮರಾಜನ ಹುಸಿ ಮಾತು ನಂಬಿ ತಮ್ಮ ಮಗನ ಮೇಲಿದ್ದ ಪ್ರೀತಿಗೆ ಸೋತು ತಮ್ಮ ಪ್ರಾಣವನ್ನು ತೆತ್ತು ಇಡೀ ಸ್ವರ್ಗ ನರಕವನ್ನೆಲ್ಲ ಶೋಧಿಸಿ ಮರಳಿ ಬಂದಾಗ ಅರ್ಜುನನ ಅವರ ದೇಹದ ಮೇಲೆ ಅರ್ಜುನ ಬಾಣಗಳ ರಾಶಿಯೇ ಇತ್ತು. ಆಗ
ಸತ್ತು ಬಿದ್ದು ಒಂದು ಸ್ಥಾನಕ್ಕೆ ತಮ್ಮ ಜೀವ ಕಳೆಯನ್ನು ತುಂಬಿ ಶತ್ರುಗಳನ್ನು ಹೋರಾಡಿದರು. ಈ ಮಾತಿನ ಅರ್ಥ ಇಷ್ಟೇ, ಕೌರವರ ಮೇಲಿಟ್ಟ ಅವರ ಪ್ರೀತಿ ಭಕ್ತಿ ತ್ಯಾಗ. ಇದನ್ನು ಅರ್ಥ ಮಾಡ್ಕೋ ಪದ್ಮ, ಇದನ್ನು ಅರ್ಥ ಮಾಡ್ಕೋ. ಶಾಂತೇಶ್, ಈ ಸಮಾಜದ ಸಂಪ್ರದಾಯವನ್ನು ತಾವೆಲ್ಲ ಚೆನ್ನಾಗಿ ಅರ್ಥಕೊಂಡವರು. ಹೀಗಿದ್ದಾಗ ಕುರುಡು ಕೋಲು ಬಿಟ್ಟು ಹೊರಟಂತಾಗಿದೆ ಈಗ ನನ್ನ ಬಾಳು. ನಾನಿಡುವ ಹೆಜ್ಜೆಯಲ್ಲಿ ಹಾವು ಇದೆಯೋ ಚೇಳು ಇದೆಯೋ ಯಾರು ಬಲ್ಲರು ಶಾಂತೇಶ, ಯಾರು ಬಲ್ಲರು? ನಾನು ನಿಮಗೆ ಕೆಟ್ಟವಳಾದೆ ಶಾಂತೇಶ, ನಾನು ನಿಮಗೆ ಕೆಟ್ಟವಳಾದೆ. ಮನುಷ್ಯ ಒಬ್ಬರಿಗೆ ಕೆಟ್ಟವನಾಗುವುದು ಸಹಜ. ಕೆಟ್ಟವನಾದರೆ ಒಂದು ನಾನು ನನಗೆ ಒಳ್ಳೆಯದಾದರೆ ಒಂದು ಕೆಟ್ಟ ಮಾತು ಏನು ಮಾಡಿತು ಪದ್ಮಾದೇವಿ? ನಾನೊಂದು ಮಾತು ಹೇಳುತ್ತೇನೆ, ಹೆಣ್ಣು ಚಂಚಲ ಬುದ್ಧಿಯವಳಾದರೆ ಗಂಡು ಹುಚ್ಚನಾಗುವುದರಲ್ಲಿ ಸಂದೇಹವಿಲ್ಲ. ನನಗೆ ಮೋಸ ಮಾಡಿದಂತೆ ನಿನ್ನ ಕಟ್ಟಿಕೊಂಡ ಗಂಡನಿಗೂ ಮೋಸ ಮಾಡಬೇಡ. ಆದರೆ ನೀನು ನಿನ್ನ ಕೊಳ್ಳಲ್ಲಿ ಶೋಭಿಸುತ್ತಿರುವ ಈ ಮಾಂಗಲ್ಯ ಸರ ಆ ಸೂರ್ಯ ಚಂದ್ರವಂತೆ ಪ್ರಕಾಶುತ್ತಿದೆ. ನಿನಗೆ ಮುತ್ತೈದೆ ಭಾಗ್ಯ ದೊರೆಯುತ್ತಲ್ಲ, ಅದೇ ನನಗೆ ಬಹಳ ಸಂತೋಷ. ನಿನ್ನ ಬಾಳು ಸದಾ ಕಾಲ ಹೀಗೆ ಆನಂದವಾಗಿರಲೆಂದು ಹಾರೈಸುವುದೇ ನನ್ನ ಧರ್ಮ. ಸೋತೆ ಶಾಂತೇಶ, ಈ ನಿಮ್ಮ ಹಿರಿಯ ಗುಣಕ್ಕೆ ನಾನು ಸೋತು ಹೋದೆ. ತಮ್ಮ ಹೃದಯ ವಿಶಾಲವಾದದ್ದು, ಅದರಲ್ಲಿ ಕಲ್ಮಶ ತುಂಬಿದ ಕಡು ಪಾಪಿ ನಾನು. ಮತ್ತೆ ನನ್ನ ತಪ್ಪನ್ನೆಲ್ಲ ನುಂಗಿಕೊಂಡು ನನಗೆ ಶುಭ ಹಾರೈಸುತ್ತಿದ್ದಿರಲ್ಲ, ನಿಮಗೆ ನಾನು ದೇವರನ್ನೆಲ್ಲೋ ಅಥವಾ ದೇವ ಮಾನವರನ್ನೆಲ್ಲೋ? ಜಗದೀಶ್ವರನಿಗೂ ಕೂಡ ಒಂದು ದಿನ ವಿಧಿ ಕಾಡಿತ್ತು. ಜಗದ ನಂಜನ್ನೆಲ್ಲ ವಿಷವನ್ನಾಗಿಸಿ ಸೇವಿಸಿ ಆ ಶಿವನು ಕೂಡ ಕಷ್ಟದಲ್ಲಿದ್ದಾಗ ಆ ಅರ್ಧನಾರೇಶ್ವರ ಕೂಡ ಅವನ ವಿಷವನ್ನು ಸೇವಿಸಿದ್ದಳು. ಅದಕ್ಕೆ ಶಿವನಿಗೆ ಅರ್ಧನಾರೇಶ್ವರನೆಂದು ಹೆಸರು. ಅದಕ್ಕೋಸ್ಕರ ಪ್ರೀತಿ ಇದ್ದಲ್ಲಿ ಸ್ವಲ್ಪ ವಿಷ ಕೂಡ ಏನು ಮಾಡಿತ್ತು ಪದ್ಮ? ಒಂದು ವೇಳೆ ನಾನೇನಾದರೂ ನಿನ್ನ ಮೇಲೆ ವಿಷ ಬಿಟ್ಟು ದ್ವೇಷ ಸಾಧಿಸಿದರೆ ನನ್ನ ದುಃಖವೇನು ದೂರವಾಗುತ್ತೇನು ಪದ್ಮ, ದೂರವಾಗುತ್ತೇನೆ. ಹೆಚ್ಚು ಹೊತ್ತು ನೀನು ಈ ರೀತಿ ನಿಂತು ನನ್ನ ಮಾತನಾಡಿದರೆ ನನ್ನ ಹೃದಯವೇ ಸುಚ್ಚಿದಂಗಾಗುತ್ತೆ ಪದ್ಮಾದೇವಿ, ಸುಚ್ಚಿದಂತಾಗುತ್ತದೆ. ಹೊರಟು ಹೋಗು ಪದ್ಮ, ಹೊರಟು ಹೋಗು. ಹೋಗ್ತೀನಿ ಶಾಂತೇಶ, ಹೋಗ್ತೀನಿ. ನಿಮ್ಮ ಹೃದಯಕ್ಕೆ ಮುಳ್ಳು ಚುಚ್ಚಿ ನನ್ನ ಜಡೆಯಲ್ಲಿ ಹೂ ಮೂಡಿಕೊಂಡರೆ ನಾನು ನಿಜವಾಗ್ಲೂ ಬದುಕ್ತೀನಂತ ತಿಳಿದ್ರ? ಇಲ್ಲ ಶಾಂತೇಶ, ಇಲ್ಲ. ಈ ನನ್ನ ಕತ್ತಿನಲ್ಲಿ ಕಟ್ಟಿದ ತಾಳಿಯ ತಪ್ಪಿಗಾಗಿ ನಾನು ಬದುಕಬೇಕಾಗಿದೆ ಶಾಂತೇಶ, ಬದುಕಬೇಕು. ನೀನು ಮಹಾಪುಣ್ಯವಂತೆ ಪದ್ಮ, ನೀನು ಮಹಾಪುಣ್ಯವಂತೆ. ನಿನ್ನ ಕೊರಳಲ್ಲಿ ಶೋಭಿಸುತ್ತಿರುವ ಮಂಗಲ್ಯ ಸೂರ್ಯ ಚಂದ್ರವಂತೆ ಒಳೆಯುತ್ತಿದೆ. ಯಾಕಂದ್ರೆ ನೀನು ನಿಜವಾದ ಗರತಿ, ನೀನು ಗರತಿ. ಯಾಕಂದ್ರೆ ನೀನು ಕಟ್ಟಿಕೊಂಡ ಗಂಡ ಗರ್ವದವನು. ಗರ್ವದ ಗಂಡನಿಗೆ ಗರತಿಯನ್ನಾಗಿ ಬಾಳ್ತಿಯಲ್ಲ, ಮುಂದೆ ಗರತಿ ಹೆಣ್ಣಿಗೆ ಗರ್ವದ ಗಂಡ ಎಂದು ಸುವರ್ಣ ಅಕ್ಷರಗಳಲ್ಲಿ ಬರೆಯಲಿ. ನಿಜ ಶಾಂತೇಶ, ನಿಮ್ಮ ಮಾತು ನಿಜ. ಆದ್ರೆ ಒಂದು ಗಂಡನಿಗೆ ಮನಸ್ಸು ಕೊಟ್ಟು ಮತ್ತೊಂದು ಗಂಡಿನ ಈ ಇನವನ್ನು ಮನಸ್ಸುವ ಬಯಸು ನನ್ನಲ್ಲಿಲ್ಲ ಶಾಂತೇಶ, ನನ್ನಲ್ಲಿಲ್ಲ. ನೋಡಿ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ ಶಾಂತೇಶ, ಕ್ಷಮಿಸಿಬಿಡಿ. ಪದ್ಮ, ಈ ಪವಿತ್ರವಾದ ದೇವಸ್ಥಾನದಲ್ಲಿ ಈ ರೀತಿ ಕಣ್ಣೀರು ಹಾಕೋದು ಸರಿಯಲ್ಲ. ಈ ದೇವರಲ್ಲಿ ವರಗಳನ್ನು ಬೇಡಬೇಕು ಹೊರತು ಈ ರೀತಿ ಕಣ್ಣೀರು ಹಾಕಿದರೆ ಏನು ಒಳ್ಳೆಯದಾಗಲ್ಲ. ನೀನು ಬಂದು ಬಹಳ ಹೊತ್ತಾಯ್ತು. ನೀನು ಈ ರೀತಿ ಮಾತನಾಡೋದು ನೋಡಿದರೆ ಈ ಕೆಟ್ಟ ಸಮಾಜ ಬೇರೊಂದೇ ಕಥೆಯನ್ನೇ ಕಟ್ಟಿಬಿಡುತ್ತದೆ. ಪ್ಲೀಸ್ ರಿಕ್ವೆಸ್ಟ್, ಹೋಗಿಬಿಡು ಪದ್ಮ, ಹೋಗಿಬಿಡು. ಗೋಯಿಂಗ್ ಟು ದ ಹೌಸ್. ಬರ್ತೀನಿ ಶಾಂತೇಶ, ಬರ್ತೀನಿ. ನೋಡಿ, ಮುಂದಿನ ಜನ್ಮದಲ್ಲಿ ಆದರೂ ಬಂದು ನಾನಿಮ್ಮ ಋಣ ತೀರಿಸುತ್ತೀನಿ ಶಾಂತೇಶ, ನಾನಿಮ್ಮ ಋಣ ತೀರಿಸುತ್ತೀನಿ. ನನ್ನ ತಪ್ಪನ್ನೆಲ್ಲ ಕ್ಷಮಿಸಿಬಿಡಿ ಶಾಂತೇಶ, ಕ್ಷಮಿಸಿ.
ನನ್ನ ಋಣ ತೀರಿಸುವ ಹಣೆ ಬರ ನಿನ್ನ ಬ್ರಹ್ಮ ಹಣೆ ಬರದಲ್ಲಿ ನಿನ್ನ ಹಣೆ ಬರದಲ್ಲಿ ಬರೆದಿಲ್ಲ ಪದ್ಮ. ನಾನು ನನ್ನ ಜೀವನ ಮುಗಿಯೋದ್ರೊಳಗೆ ನಿನ್ನ ಋಣ ತೀರಿಸ್ತೇನೆ. ಇದೇ ನನ್ನ ಚಾಲೆಂಜ್. ನೀವೇನು ಚಿಂತೆ ಮಾಡಬೇಡ್ರಿ. ಪದ್ಮಾದೇವಿ ಅವ್ರಿಗೆ ಯಾವ್ದು ತೊಂದರೆ ಇಲ್ಲಾರ್ದಂಗ ಹೆರಿಗೆ ಆಗುತ್ರಿ ಶಿವ. ಎಲ್ಲದಕ್ಕೂ ಆ ದೇವ್ರ ಅದನ. ಸತ್ಯಪ್ಪ, ಆ ಚಿಂತೆ ನನಗೆ ಕಿಂಚಿತ್ತೂ ಇಲ್ಲ ಬಿಡು. ನಾನು ಇಷ್ಟು ದಿವಸದೊಳಗಾಗಿ ಒಂದು ಮಹತ್ವದ ಕೆಲಸವನ್ನು ನೆರವೇರಿಸಿಕೊಂಡು ಮಹಾದಾಸೆ ಪಟ್ಟಿದ್ದೆ. ಆದರೆ ನನ್ನ ಆಸೆ ಈಗ ನಿಷ್ಫಲವಾದ ದುಸ್ಥಿತಿ ಬಂದು ಹೋಗಿದೆ. ಶಿವ, ನಿಮ್ ಮನುಷ್ಯನಾಗ ಯಾವುದೋ ಒಂದು ವಿಚಾರ ಕೊಡಕತ್ತಿತ್ತು ಅಂತ ಕಾಣಿಸುತ್ತ. ಏನ್ ಹೇಳ್ರಿ ಅದು ನಿಮ್ಮ ಸಮಸ್ಯೆ? ಸ್ವಲ್ಪ ತಾಳು ಸತ್ಯಪ್ಪ. ಡಾಕ್ಟರ್ ಹೊರಗೆ ಬಂದ ತಕ್ಷಣ ನಿಮ್ಗೆ ಅರ್ಥವಾಗುತ್ತದೆ ನನ್ನ ಆಸೆ ಏನು ಅಂತ. ಮಿಸ್ಟರ್ ಪ್ರತಾಪ್, ಯು ಆರ್ ಎ ಲಕ್ಕಿ ಮ್ಯಾನ್. ನಿಮ್ಮ ಅದೃಷ್ಟ ಚೆನ್ನಾಗಿದೆ. ನಿಮ್ಮ ಮಡದಿ ಪದ್ಮ ಗಂಡು ಮಗುವಿಗೆ ಜನ್ಮವಿತ್ತಿದ್ದಾಳೆ. ಅಬ್ಬ, ಈ ಸಂತೋಷ ಆಯ್ತು ನೋಡ್ರಿ ನನಗೆ. ಡಾಕ್ಟ್ರ, ತಾಯಿ ಮಗು ಆರೋಗ್ಯವಾಗಿ ಅದರಲ್ರಿ? ಸದ್ಯ ಈಗೇನು ತೊಂದರೆ ಇಲ್ಲ. ಪದ್ಮ ಈಗ ಕ್ಷೀಣವಾಗಿದ್ದಾಳೆ. ಹೆರಿಗೆ ಸಮಯದಲ್ಲಿ ಅವಳಿಗೆ ಹೊಟ್ಟಿಗೆ ನೋವಾಗಿದೆ. ಅದಕ್ಕೆ ವಿಶ್ರಾಂತಿ ಬೇಕು. ಅದಕ್ಕೋಸ್ಕರ 1 ತಾಸು ಮೂರ್ಛೆ ಹೋಗುವ ನಿದ್ರೆ ಇಂಜೆಕ್ಷನ್ ಕೊಟ್ಟಿದ್ದೇನೆ. ನೀವೇನೇ ಚಿಂತೆ ಮಾಡಬೇಕಾಗಿಲ್ಲ. ಡಾಕ್ಟರ್, ಅಂದ್ರೆ ಮಗು ಚೆನ್ನಾಗಿದೆ ತಾನೇ? ಪದ್ಮಾದೇವಿ, ಹಾಗೆ ಪದ್ಮಳ ಜೀವಕ್ಕೆ ಅಪಾಯವಿಲ್ಲ ತಾನೇ? ಪದ್ಮಾದೇವಿ ಬಗ್ಗೆ ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ. ಪ್ರತಾಪ್, ನಾನೆಲ್ಲ ಸರಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಮಗುವನ್ನು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ನಾನಿನ್ನು ಬರುತ್ತೇನೆ. ಸ್ವಲ್ಪ ನಿಲ್ಲಿ ಡಾಕ್ಟರ್, ನನ್ನೊಂದು ಚಿಕ್ಕ ಮನವಿ. ಮತ್ತೇನು ಪ್ರತಾಪ್, ನಿಮ್ಮ ಸಮಸ್ಯೆ? ಸಮಸ್ಯೆ ಏನಿಲ್ಲ ಡಾಕ್ಟರ್. ಕಷ್ಟಪಟ್ಟು ಬುದ್ಧಿ ಖರ್ಚು ಮಾಡಿ ನನ್ನ ಮಗುವಿನ ಪ್ರಾಣ ಉಳಿಸಿದ್ದೀರಿ. ಈಗ ಅದೇ ಮಗುವಿನ ಪ್ರಾಣವನ್ನು ಹತ್ಯೆ ಮಾಡಲು ಅದೆಷ್ಟು ಖರ್ಚು ಕೇಳ್ತೀರಾ ಧೈರ್ಯವಾಗಿ ಅಂದರೆ ನಿಮ್ಮ ಮಾತಿನ ಅರ್ಥ ಅಂದರೆ ಈಗ ಸದ್ಯ ಹುಟ್ಟಿದ ಮಗುವನ್ನು ಕೊಲೆ ಮಾಡಲೇಬೇಕು ಡಾಕ್ಟರ್. ಏನ್ ಮಾತಾಡ್ತಾ ಇದ್ದೀರಿ ನೀವು?
ಜಗತ್ತಿನಲ್ಲಿ ಹುಟ್ಟಿದ ಮಗುವಿಗೆ ಸಂತೋಷ ಪಡುವಂತ ತಂದೆ ತಾಯಿಗಳಿದ್ದಾರೆ ಇವತ್ತಿನ ನಾಡಿನಲ್ಲಿ. ಅಂಥದ್ರಲ್ಲಿ ಕಟುಕರಿಗಿಂತ ಕೀಳಾಗಿ ಇರುವಂತ ನೀವು ಮನುಷ್ಯರೋ ಇಲ್ಲ ರಾಕ್ಷಸರೋ? ಡಾಕ್ಟರ್, ಹೆಚ್ಚಿನ ವಿಷಯ ಬೆಳೆಸಬೇಡ. ಈ ನನ್ನ ಮಾತಿಗೆ ನಾವು ಒಪ್ಪಿಕೊಂಡ್ರೆ ಸರಿ. ನಿನ್ನ ಕೈಯಿಂದ ಆಗುತ್ತೋ ಇಲ್ಲ ಈ ಕೆಲಸ ಹೇಳು. ಪ್ರತಾಪ್, ನಾನು ಡಾಕ್ಟರ್ ಆಗಿರೋದು ಸಾವು ಬದುಕಿನ ಜೊತೆ ಹೋರಾಡುತ್ತಿರುವ ರೋಗಿಗಳ ಜೀವ ಪ್ರಾಣ ಉಳಿಸುತ್ತದೆ. ರೋಗಿ ಎಂಥವರೇ ಇರಲಿ, ಸಾವಿನ ದವಡೆಯಿಂದ ಪ್ರಾಣ ಉಳಿಸುತ್ತೇನೆ ಹೊರತಾಗಿ ಹುಟ್ಟಿದ ಮಗುವನ್ನು ಚೂಟಿ ಹಾಕುವ ಆ ಹೀನ ಮನೋಭಾವ ಯಾವ ಡಾಕ್ಟರಲ್ಲಿಯೂ ಇರುವುದಿಲ್ಲ. ಮೈಂಡ್ ಡಾಕ್ಟರ್, ಇಲ್ಲದ ಕಟ್ಟುಕತೆ ನನ್ನ ಮುಂದೆ ಮಾತಾಡಬೇಡ. ಈ ಕೆಲಸ ನಿನ್ನಿಂದ ಆಗುತ್ತೋ ಇಲ್ಲೋ? ಇಲ್ಲವಾದರೆ ಪ್ರಸ್ತುತ ಗಂಭೀರವಾದಿತ್ತು. ಹುಷಾರ್. ನಾನು ಕೂಡ ಅಷ್ಟೇ ಪ್ರತಾಪ್. ಇನ್ನೊಂದು ಸಾರಿಗಿಂತ ಹೊಲಸು ಕೆಲಸಕ್ಕೆಲ್ಲ ನನ್ನನ್ನು ಒತ್ತಾಯ ಮಾಡಿದರೆ ನಿನ್ನನ್ನು ಕತ್ತಲು ಕೋಣೆಗೆ ಕಂಬಿ ಎನಿಸಲು ಕಳಿಸಬೇಕಾಗುತ್ತದೆ. ಬಿ ಕೇರ್ಫುಲ್. ಸಾಕು, ಬಾಯಿ ಮುಚ್ಚಿದ್ರು. ಇಲ್ಲಿಯವರೆಗಾದ್ರೂ ನನ್ನ ಎದುರಿಗೆ ನಿಂತು ಯಾರು ಮಾತನಾಡಿದ್ದಿಲ್ಲ. ಆದರೆ ಇಂದು ನಿನ್ನಂತ ಏಕಚಿತ್ತಪಟ್ಟ ಡಾಕ್ಟರ್ ನನ್ನನ್ನು ಹೇಳ್ತವೆಯ. ಸಂಜಯ್, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನ ಮಾತಿನಂತೆ ನಡೆದುಕೊಂಡರೆ ನಿನಗೆ ತೊಂದರೆ ಇಲ್ಲ. ಒಂದು ವೇಳೆ ಈ ಮಾತಿಗೆ ಏನಾದರೂ ನೀನು ನಿರಾಕರಿಸಿದ್ರೆ ಮುಂದೆ ನಿನಗೆ ಕೇಳಿ ತಪ್ಪಿದ್ದಲ್ಲ. ಈಗ ಹೇಳು, ಈಗ ಸದ್ಯ ಹುಟ್ಟಿದ ಮಗುವನ್ನು ಕೊಲೆ ಮಾಡಲು ಅದೆಷ್ಟು ಹಣ ಕೇಳ್ತೀಯ? ಧೈರ್ಯವಾಗಿ ಕೇಳು, ನಾನು ಕೊಡ್ತೇನೆ. ಸುಮ್ಮನೆ ಒಪ್ಪಿಕೋ ಈ ನನ್ನ ಮಾತಿಗೆ. ಇಲ್ಲವಾದರೆ ಪ್ರತಾಪ್, ಇಂಥ ಕೆಟ್ಟ ಕೆಲಸದಲ್ಲಿ ನಾನು ಬಹಳ ಹಿಂದುಳಿದವನು. ನಿಮ್ಮಂತ ಹೃದಯವಿಲ್ಲದ ಮಾನವರ ಜೊತೆ ನಿಂತು ಮಾತನಾಡುವುದು ಕೂಡ ನನಗೆ ಬಹಳ ಅಸಹ್ಯವೆನಿಸುತ್ತದೆ. ಅಂತಹ ಮಹಾ ಕಾರ್ಯಗಳಿಗೆಲ್ಲ ನಿಮ್ಮಂತ ಪಾಪಿಗಳಿಗೆ ಸೇರಿದ್ದು. ನೀವೇ ಆ ಕಾರ್ಯವನ್ನು ಮಾಡು. ಅಂದರೆ ನಿನ್ನ ಕೊನೆ ತೀರ್ಮಾನ? ಐ ಆಮ್ ಸೋ ಸಾರಿ ಮಿಸ್ಟರ್ ಪ್ರತಾಪ್. ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ನಾನಿನ್ನು ಬರುತ್ತೇನೆ. ಸಂಜಯ್, ಹೋಗು ಹೋಗು. ನಿನ್ನ ಮಕ್ಕಳ ಬಗ್ಗೆ ತಕ್ಕ ಪಾಠ ಕಲಿಸುತ್ತಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಹೇಳ್ರಿಪ್ಪ, ಈಗ ಸದ್ಯ ನಡೆದ ವಿಷಯ ನಿನಗೆ ಸವಿಸ್ತಾರವಾಗಿ ಅರ್ಥವಾಗಿದೆ ತಾನೇ? ಈ ಎಲ್ಲ ತಿಳಿದಂಗೆ ಐತ್ರಿಪ್ಪ. ಅದು ಅನ್ಯಾಯದ ಕೆಲಸ ಅಂತ ನನಗೆ ಗೊತ್ತೈತ್ರಿ. ಆ ಅನ್ಯಾಯದ ಕೆಲಸ ಯಾರು ಮಾಡ್ತಾರೇನ್ರಿ? ಅಂತ ಕ್ರೂರ ಕೃತ್ಯಕ್ಕೆ ಮನಸ್ಸು ಮಾಡಲು ಅದಕ್ಕೂ ಒಂದು ಬಲವಾದ ಕಾರಣವೇ ಸತ್ಯಪ್ಪ. ಈಗ ಹುಟ್ಟಿದ ಮಗುವೆ ಗಂಡು ಮಗು ನಾಳೆ ಬೆಳೆದು ದೊಡ್ಡವನಾಗುತ್ತೆ. ನನ್ನೆಲ್ಲ ಆಸ್ತಿಗೆ ಹಕ್ಕುದಾರನಾಗುತ್ತಾನೆ. ಅಷ್ಟೇ ಅಲ್ಲದೆ ನನ್ನ ಕಾರ್ಯಕಲ್ಪಗಳಿಗೆ ರೋಷಿತನಾಗಿ ನನ್ನ ಮೇಲೆ ರೇಗಿ ಬಂದರೂ ಬರಬಹುದು. ನೋಡು, ಈ ಮನೆಯಲ್ಲಿ ನನ್ನ ಜೀವವಿರುವ ತನಕ ಯಾರದು ಆಟ ನಡೆಯಬಾರದು. ಅಲ್ಲ ಶಿವ, ಹುಟ್ಟಿದ ಕೂಸಿ ಅಂದರೆ ಸಿಟ್ಟಿಗತ್ತವನು ನಾವು ಚಂದಂಗೆ ಬೆಳೆಸಿದ್ರೆ ನಮ್ಮ ಮಾತು ಕೇಳ್ತೇವೆ ಶಿವ. ಆ ಪಾಪ ಮಾಡೋ ಕೆಲಸ ಬೇಡ ಶಿವ, ನಮ್ಗೆ ಬೇಡ. ಲೇಸಪ್ಪ, ನಿನಗೆ ಬುದ್ಧಿವಾದ ಎಷ್ಟು ಧೈರ್ಯ ಬಂತೇನೋ ನಿನಗೆ? ನೋಡು, ಆ ಸಂಜಯ್ ಅಂತೂ ನನ್ನ ಮಾತನ್ನು ತಿರಸ್ಕರಿಸಿ ಹೋಗಿಬಿಟ್ಟ. ಈಗ ಆ ಕೆಲಸ ನಿನ್ನ ಪಾಲಿಗೆ ಸೇರಿತು ಅಲ್ರಿ? ಆ ಪಾಪದ ಕೆಲಸ ನನಗೆ ಹೇಳ್ಬಿಟ್ರಲ್ರಿ ನೀವು. ಹೆಚ್ಚಿ ಮಾತನಾಡಿದರೆ ನಿನ್ನ ಪ್ರಾಣಕ್ಕೆ ಆಪತ್ತು. ನೋಡು, ಪದ್ಮ ಇನ್ನು ಸ್ವಲ್ಪ ಹೊತ್ತಿನ ಎತ್ತರವಾಗುತ್ತಾಳೆ.
ಅವಳು ಎತ್ತರವಾಗುವ ಮೊದಲೇ ಆ ಕೂಸನ್ನು ತೆಗೆದುಕೊಂಡು ಎಲ್ಲಿಯಾದರೂ ದೂರ ಹೋಗಿ ಕತ್ತುಚಿಗೆ ಬರಬೇಕು. ಆ ಕೆಲಸ ಮುಗಿಸಿ ಬಂದ್ಮೇಲೆ ನಿನಗೆ ಬಕ್ಷಿಸ್ಕೊಡ್ತೀನಿ ಮಗನೇ. ಒಂದು ವೇಳೆ ಈ ಮಾತು ಏನಾದರೂ ನೀನು ತಿರಸ್ಕರಿಸಿದರೆ ನಿನ್ನ ಪ್ರಾಣವನ್ನು ತೆಗೆದು ಬಿಡ್ತೇನೆ. ಈಗ ಹೇಳು, ಈ ಕೆಲಸ ನಿನ್ನಿಂದ ಆಗುತ್ತೋ ಅಥವಾ ಈ ನನ್ನ ಮಾತು ನೀನು ಒಪ್ತೀಯೋ? ಇಲ್ಲ ಶಿವ, ನೀವು ಹೇಳಿದ ಕೆಲಸ ಮಾಡ್ತೀನಿ. ನನ್ನ ಪ್ರಾಣಕ್ಕೆ ಮಾತ್ರ ಯಾವುದೋ ಅಪಾಯ ಮಾಡಬೇಡ್ರಿ ಶಿವ. ನಾ ಈಗಲೇ ಹೋಗಿ ಆ ಕೂಸು ಎತ್ಕೊಂಡು ಎಲ್ಲರೂ ದೂರ ಹೋಗಿ ಕತ್ತಿಚ್ಚಿಗೆ ಬರ್ತೀನಿ ಶಿವ, ಕತ್ತಿಚ್ಚಿಗೆ ಬರ್ತೀನಿ. ಆದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಮಾತ್ರ ಮಾಡಬೇಡ್ರಿ ಶಿವ, ಅಪಾಯ ಮಾತ್ರ ಮಾಡಬೇಡಿ. ನೋಡು, ಈ ಕಾರ್ಯ ಬಹಳ ಜಾಗೃತಿಯಿಂದ ಮಾಡಬೇಕು. ಬೇಗ ಒಳಗೆ ಹೋಗಿ ಆ ಕೂಸನ್ನು ಎತ್ಕೊಂಡು ಬಾ. ಆಯ್ತು ಶಿವ, ಈಗಲೇ ಹೋಗಿ ಆ ಕೂಸು ಎತ್ಕೊಂಡು ಹೋಗಿ ದೂರ ಹೋಗಿ ಕತ್ತಿಚ್ಚಿಗೆ ಬರ್ತೀನಿ ಶಿವ, ಕತ್ತಿಚ್ಚಿಗೆ ಬರ್ತೀನಿ. ಶಿವ, ಈ ನೋಡಕ್ಕೆ ಈ ಕೂಸು ಎಷ್ಟು ಚಂದ ಐತಿ. ಈ ಹೆಂಗಾರ ಈ ಕೂಸಿನ ಕತ್ತೆಚ್ಕೋಬೇಕಂತ ನನಗೆ ಮನಸ್ಸು ಬರೋದ್ರಿ. ಪಾಪ ಏನು ಅರಿಯದ ಆ ಪದ್ಮಾದೇವಿ ಈ ಕೂಸಿಗೆ ಜನ್ಮ ನೀಡಿ ಪುಣ್ಯ ಕಟ್ಕೊಂಡ್ಲು. ಆದ್ರೆ ಏನು ಮಾಡೋದು, ಆ ಪದ್ಮಾದೇವಿಯವರಿಗೆ ಈ ಕೂಸು ಎತ್ತಿ ಆಡಿಸ್ಬೇಕನ್ನೋ ಭಾಗ್ಯನೇ ಇಲ್ಲ. ಪಾಪ ಈ ಚಂಡಲ ಪ್ರತಾಪ್ ಅವರು ಕರುಳಿನ ಬೀಡಿ ಇಲ್ಲದೆ ಈ ಕೂಸಿನ ಕುತ್ತಿಗೆ ಚೀಪ ಅಂತೇಳಿ ಆ ಕೂಸಿನ ಕೈ ಕೊಟ್ಟು ಕಳಿಸಿ. ಈಗ ಕಟುಗ ಕುಡಿ, ಕಟುಗ ಕರೆಸಿದ ಕುಡಿ ಎಷ್ಟು ಚಂದ ಇದ್ದಾರೆ, ಏನು ಪ್ರಯೋಜನ? ಎಂದಾದರೂ ದಿನ ಆ ಕಟುಗನ ಚೂರಿ ತಕ್ಕಲ್ಲವೇ ಆ ಕುರಿ ಆಹುತಿ. ಬೇಡ, ಹಾಳು ಮಾಡಬೇಡ, ಬೇಗ ತೆಗೆದುಕೊಂಡು ಹೋಗಿ ಎಲ್ಲ ಬಿಸಾಕಿ ಬಾಯಿ ಕಚ್ಚು ಕೂಸನ್ನು. ಮತ್ತೆ ನೋಡ್ತು ಹೊರಟು ಹೋಗೋ ಮೊದಲು ಇಲ್ಲಿಂದ. ಹೋಗ್ತೀನಿ ಶಿವ, ಹೋಗ್ತೀನಿ. ಯಾಕಂದ್ರೆ ನಿಮ್ಮ ಜೋಡಿ ಕೆಲಸ ಮಾಡೋದ ನನ್ನ ಪುಣ್ಯ. ಅದ್ರಾಗ ಈ ಪಾಪದ ಕೆಲಸ ಮಾಡೋದು ನನ್ನ ಬಾಳ್ಯಾಗ ಒಂದು ಮುಳ್ಳಿದ್ದಂಗೆ ಶಿವ, ಮುಳ್ಳಿದ್ದ. ಈ ಸತ ಹೋಗಿ ಈ ಕೂತಿನ ಕತ್ತಿಚ್ಚಿಗೆ ಬರ್ತೀನಿ, ಕತ್ತಿಚ್ಚಿಗೆ ಬರ್ತೀನಿ. ತೊಲಗಿ ಹೋಯಿತು ಪೀಡೆ. ನನ್ನ ಹೆಂಡತಿ ಪದ್ಮ ಎತ್ತರವಾಗುವ ಮೊದಲೇ ನಾನೊಂದು ವಿಚಿತ್ರ ನಾಟಕವನ್ನು ರೂಪಿಸಿ ಹುಟ್ಟಿದ ಕೂಸು ತಕ್ಷಣವೇ ತಂದು ನಂಬಿಸುವೆ. ನನ್ನ ಸುಳ್ಳು ಸುವಾರ್ತೆಯಿಂದ ಪದ್ಮ, ನೀನೀಗ ಜನ್ಮವಿತ್ತ ಕೂಸು ಕಾಡಿನಲ್ಲಿ ಬೆಳೆದ ಕೇಳಿದೆಯಂತೆ. ನೀನು ಎತ್ತರವಾಗುವ ಮುನ್ನ ತಿಳಿಸುವೆ ಈ ಶೋಕ ಸಂದೇಶದ ಹೊಸ ಸುದ್ದಿಯನ್ನು. ಹೇ ಪ್ರತಾಪನ ಈ ಕೃತ್ಯ ಹಲೋ
ಶಿವ ಶಿವ ಪರಮಾತ್ಮ, ಎಂಥ ಚಂಡಲ್ಲೊಟ್ಟಾಗ ಎಂಥ ಕೂಸು ಹುಟ್ಟಿಸ್ಬಿಟ್ಟಪ್ಪ. ಏನು ಅರಿಯದ ಪದ್ಮಾದೇವಿಯವರು ಈ ಚಂದುಳ್ಳ ಕೂಸಿಗೆ ಜನ್ಮ ನೀಡಿ ಪುಣ್ಯ ಕಟ್ಕೊಂಡು ಈ ಚಂಡಾಳ ಪ್ರತಾಪ ಎತ್ತಾಡಿಸೋ ಕೂಸನ ಕತ್ತೆಚ್ಚಿಗೆ ಬಾ ಅಂತ ಕಳಿಸಿದ. ಈ ಕೂಸಿನ ಕತ್ತೆಚ್ಚಿಗೆ ಕಣ್ಣನ ಮನಸ್ಸ ಹುಟ್ಟುವುದು ಅಕಸ್ಮಾತ್ ಆಗಿ ಈ ಕೂಸು ನನ್ನ ಮಗಳು ಹೊಟ್ಟೆ ಬಿಟ್ಟಿತ್ತಂದ್ರೆ ನಾನೇನು ಕತ್ತೆಚ್ಚಿಗಿತ್ತಿದ್ದೇನೆ? ಎಲ್ಲ ನಾ ಕತ್ತೆಚ್ಚಿಗಿದ್ದಿಲ್ಲ. ಇಲ್ಲೇ ಎಲ್ಲಾದ್ರ ಮುಳ್ಳಿನ ಬೆಲೆ ಮ್ಯಾಗ ಈ ಕೂಸಿನ ಹಾಕೊಕ್ಕಿನಿ. ಯಾರಾದ್ರೂ ಪುಣ್ಯಾತ್ಮರು ಬಂದು ಈ ಕೂಸಿನ ಯಾಕೆ ಜೋಪಾನ ಮಾಡಬಾರ್ದಂತೀನಿ. ಯಾರು ಬಂದಂಗೆ ಕಾಣುತ್ತೆ. ಈ ಕೂಸನ್ನ ಇಲ್ಲೇ ಮುಳ್ಳಿನ ಬೆಲೆ ಮ್ಯಾಗ ಹಾಕಿ ಹೋಗ್ತೀನಿ. ನಾನಲ್ಲಿ ಎಲ್ಲೇ ದೂರ ಹೋಗಿ ಕಲ್ಲರ ಮರಿ ಮುಂದೆ ನೋಡ್ತೀನಿ. ಈ ಕೂಸು ಯಾರು ಸಾಕ್ತಾರೇನೋ ಅಂತ. ಹುಡುಗ ಮಾನವನಿಗೆ ಕೆಡುಕಿನ ಪಾಠವೊಂದು ಹೇಳಿದಂತೆ ಈ ಒಂದು ಸೂತ್ರ. ಯೋಗಿಗಳು ಕುಡಿಯುತ್ತಾರೆ, ಭೋಗಿಗಳು ಕುಡಿಯುತ್ತಾರೆ, ಸಾಧು ಸಂತರು ಕುಡಿಯುತ್ತಾರೆ. ಯಾಕೆ ಕುಡಿಯುತ್ತಾರೆ? ಅವರಲ್ಲಿ ಅಡಗಿದ ಹೃದಯ ಕಶ್ಮಲವನ್ನು ಅಳುಕಿಸಿ ಹೃದಯವನ್ನ ನಿಸ್ವಲಗೊಳಿಸುವುದಕ್ಕಾಗಿ. ಆದರೆ ನಾನು ಕುಡಿಯುತ್ತೇನೆ ನನಗಾದ ಪ್ರೇಮ ಪಾಶಕ್ಕೊಳಗಾಗಿ. ನನ್ನ ಮೇಲಧಿಕಾರಿಗಳು ನನ್ನ ಕೆಲಸವನ್ನು ಕಿತ್ತುಕೊಂಡ ಮೇಲಧಿಕಾರಿಗಳ ಉಪಕಾರ ತೀರಿಸುವುದಕ್ಕಾಗಿ. ನಾನೇನು ಮಾಡಬೇಕು? ನನ್ನ ಹೃದಯಕ್ಕಾದ ನೋವನ್ನು ಮರೆಯಬೇಕಾದರೆ ನಾನು ಏನೇ ಮಾಡಬೇಕು? ಇದೆಲ್ಲ ನನ್ನ ಹತ್ರ ಸ್ಟಾಕ್. ಕುಡಿಲೇಬೇಕು. ಕುಡಿದು ಮರೆಸುವೆ ಈ ಜಗವನ್ನ, ಮರೆಸುವೆ ಮರೆತು ಕೂಸ್ ಏನಿದು? ಇಂಥ ನಿರ್ಲಕ್ಷಣವಾದ ಪ್ರದೇಶದಲ್ಲಿ ಕೂಸು ಅಳುತ್ತಿದೆಯಲ್ಲ. ಯಾರಿರಬಹುದು ಈ ಕೂಸು? ಯಾವ ತಾಯಿ ಬಿಟ್ಟಿರಬಹುದು, ಮರೆತು ಹೋಗಿರಬಹುದು. ಕೆತ್ತ ಕೂಸನ್ನು ಮರೆಯುವಂತ ತಾಯಿಯಂದಿರು ಇರಬಹುದು ಈ ಸಮಾಜದಲ್ಲಿ. ಯಾವುದು ತಾಯಿ ತನ್ನ ಬಡತನದ ತಾಪತ್ರಯದಲ್ಲಿ ಈ ಕೂಸನ್ನು ಸಲ್ಲಲಾಗದೆ ಈ ಬೀದಿಯನ್ನು ಬಿಟ್ಟೋಗಿರಬಹುದೇ? ಯಾವುದಿದ್ರೇನು, ನನ್ನ ತಾಪತ್ರೆ ನನಗೆ ನೂರಿರುವಾಗ ಈ ಕೂಸಿನ ಬಗ್ಗೆ ವಿಚಾರ ನನಗೇಕೆ ಬೇಕು? ಈ ಕೂಸಿನ ಬಗ್ಗೆ ವಿಚಾರ ಮಾಡಿ ನಾನೇನು ಮಾಡಲಿ? ನಂದೇ ತಾಪತ್ರೆ, ನಂದೇ ನೂರಿದೆ, ನನಗೇಕೆ ಬೇಕು? ನಿಲ್ಲು ಶಾಂತಿ ಶಾಂತ ನಿಲ್ಲು. ನಿನಗೆ ಹೃದಯ ಎನ್ನುವುದು ಇದೇನು? ಪಾಪ, ಬೇಲಿಯಲ್ಲಿ ಅವನು ಹೊಸಗುಚ್ಚುವನ್ನು, ಹಾಲಿಲ್ಲದವನು ಒಂದೇ ಸೂರ್ಯವನ್ನು ಅಳುತ್ತಿರುವುದು ಕೂಡ ಅದನ್ನು ಬಿಟ್ಟು ಹಾಗೆ ಅವನು ಹೊರಟಿರುವೆಯಲ್ಲ ನೀನೊಬ್ಬ ಮನುಷ್ಯನೇ. ಸಾಕು ನಿಲ್ಲು ಸೂವಿತಿ ಚಕ್ರವೇ. ನಿನ್ನ ಕಪಟ ನಾಟಕವನ್ನು ಯಾವ ವ್ಯಭಚಾರಿ ಎತ್ತಿ ಹೋಗಿರುವ ಕೂಸೋ ಇದು? ಇದನ್ನು ಎತ್ತಿಕೊಂಡು ಹೋಗಿ ನಾನೇನು ಛಲ ಸಾಧಿಸಲಿ? ಪಾಪಿ, ನೀನೊಬ್ಬ ಮೋದಿಕೊಂಡವನು ವಿದ್ಯಾವಂತರಾಗಿ ಇಷ್ಟೇನೋ? ನೀನು ಕಲಿತವನು ನೀತಿ. ಇಂಥ ಹಸುಗುಸು ವ್ಯಾಭಿಚಾರಿಯವನು ಹೊಟ್ಟೆಯಲ್ಲಿ ಹುಟ್ಟಲು ಅದು ಹೇಗೆ ಸಾಧ್ಯ? ಅದು ಹೇಗೆ ಸಾಧ್ಯ? ನಿನ್ನ ಹೃದಯದಲ್ಲಿ ಒಂದು ಹೊಲಸುವ ಆಲೋಚನೆಯನ್ನು ಕಿತ್ತಿ ಹಾಕಿ ಮೊದಲು ಆ ಕೂಸನ್ನು ಎತ್ತಿಕೋ. ಶಾಂತಿ ನಿನಗೆ ಆ ದೇವರು ಕೋಟಿ
ಕೋಟಿ ಕೋಟಿ ಪುಣ್ಯ ಬರುವಂತೆ ಮಾಡುತ್ತಾನೆ. ಎತ್ತುಕೊಳ್ಳೋ. ನಿಜ, ಈ ಕೂಸು ಸೂರ್ಯ ಚಂದ್ರರಂತೆ ಪ್ರಕಾಶವಾಗಿ ಉಳಿಯುತ್ತಿದೆ. ಯಾವ ಪುಣ್ಯಾತ್ಮಳು ನನ್ನ. ನಿಜ, ನನ್ನ ತಂಗಿ ಮಕ್ಕಳೆಂದು ದಿನ ಕರಗುತ್ತಿದ್ದಾಳೆ. ಇದೇ ಕೂಸನ್ನ ಅವಳಿಗೆ ಉಡಿಯಲ್ಲಿ ಹಾಕಿಬಿಟ್ಟರೆ ಅವಳ ಬಾಳು ಬಂಗಾರವಾಗುತ್ತದೆ. ಮಗು, ಎಂದು ನೀನು ಈ ಬೀದಿಯಲ್ಲಿ ಬಿದ್ದು ನಾಳೆ ಈ ಸಮಾಜದ 4 ಜನಕ್ಕೆ ಬುದ್ಧಿ ಹೇಳುವಂತಾಗು. ಆ ದೇವರು ಕೊಟ್ಟವರ ನೀನು. ನಿನ್ನ ಎತ್ತ ತಾಯಿ ಮಹಾಪುಣ್ಯವಂತೆ ಮಗು, ಮಹಾಪುಣ್ಯವಂತೆ. ಈ ಮಗು ನನ್ನ ಕಣ್ಣಲ್ಲಿ ಬಹಳ ಪ್ರಕಾಶವಾಗಿ ಉಳಿಯುತ್ತದೆ. ಈಗಲೇ ಹೋಗಿ ಈ ದೇವರು ಕೊಟ್ಟ ವರವನ್ನ ನನ್ನ ತಂಗಿಯ ಉಡಿಯಲ್ಲಿ ಹಾಕಿಬಿಟ್ಟರೆ ಅದರಂತ ನೆಮ್ಮದಿ ಮತ್ತೊಂದಿಲ್ಲ. ಈಗಲೇ ಹೋಗಿ ನನ್ನ ತಂಗಿಯ ಮಡಲಿಗೆ ಈ ಕೂಸನ್ನು ಸೇರಿಸಿ ಬಿಡುತ್ತೇನೆ. ಛೇ, ಇದು ಎಂಥ ವಿಚಿತ್ರ ಕಥೆ ನೋಡ್ರಿ. ದೂರದಿಂದ ಬರುವಂಥ ವ್ಯಕ್ತಿ ಯಾರಂತ ನನಗೆ ಗೊತ್ತೇ ಆಗಲಿಲ್ಲ. ಆ ಶಾಂತೇಶಪ್ಪ ಈ ಕೋರ್ಸ್ ಹೋಗಿ ಜೋಪಾನ ಮಾಡೇ ಮಾಡ್ತಾನೆ ಅಂತೇಳಿ ನನಗೆ ಗೊತ್ತಾಗಿತ್ತು. ನಾನು ಹೀಗೆ ತಕ್ಷಣ ಹೋಗಿ ಆ ಕೋಸಿನ ಕುತ್ತಿಗೆ ಹೆಚ್ಚಿಗೆ ಬಂದೇನೆ ಅಂತೇಳಿ ಆ ಚಾಂಡಾಲ ಪ್ರತಾಪ್ಗೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಮಾತು ಉಳಿಸ್ಕೊಂತೀನಿ, ನನ್ನ ಮಾತು ಉಳಿಸ್ಕೊಂತೀನಿ. ತಂಗಿ ವಿದ್ಯಾ, ತಂಗಿ ಬಾರಮ್ಮ, ನಿನಗಾಗಿ ಒಂದು ದೇವರು ಕೊಟ್ಟ ಕಾಣಿಕೆಯನ್ನು ತಂದಿದ್ದೀನಿ. ತಂಗಿ ವಿದ್ಯಾ, ವಿಜಯಮ್ಮ, ನಿನಗ ಯಾರದ ಕೂಸನ್ನು ಎತ್ತುಕೊಂಡು ಬಂದಿರಲಿಲ್ಲ? ಯಾರದನ್ನ ಈ ಮಗು ಎಲ್ಲಿಂದ ತೆಗೆದುಕೊಂಡು ಬಂದಿ ಅಂತ ಹೇಳಣ್ಣ. ಇಲ್ಲಮ್ಮ, ಇದು ಆ ದೇವರು ಕೊಟ್ಟ ವರವಮ್ಮ, ವರ. ಅದು ನಿನ್ನನ್ನು ಇಂದಿನಿಂದ ನೀನು ಈ ಮಗುವಿಗೆ ತಾಯಿ ಸ್ಥಾನ ಕೊಡ್ಬೇಕಮ್ಮ, ತಾಯಿ ಸ್ಥಾನ ಕೊಡಬೇಕು. ಅಣ್ಣ, ಇದೇನು ಹೇಳ್ತಿರ್ವೇನ? ನಿನಗೇನಾದರೂ ಹುಚ್ಚಿಗೆ ಹಿಡಿದಿದ್ದೇನಣ್ಣ? ಯಾರದ ಮಗುವನ್ನು ಕರೆದುಕೊಂಡು ಬಂದು ನಿನಗೆ ಕಾಣಿಕೆಯಾಗಿ ಕೊಂಡು ಬಂದಿರ್ವಿಲ್ಲಣ್ಣ. ನಾಳೆ ನನ್ನ ಗಂಡ ಬಂದು ಯಾರ್ದು ಈ ಮಗು ಅಂತ ಕೇಳಿದ್ರೆ ನಾನೇನೆಂದು ಉತ್ತರಿಸಲಿ? ನನ್ನ ಗಂಡನಿಗೆ ನಾನೇನೆಂದು ಉತ್ತರಿಸಲಿ? ತಂಗಿ, ಯಾರಾದರೂ ತಂದೆ ತಾಯಿ ಮಗುವನ್ನು ದಾರಿ ಏರುತ್ತಾರೇನಮ್ಮ? ಅದರ ಬಗ್ಗೆ ನೀನು ವಿಚಾರ ಮಾಡಬೇಡ. ನಿನ್ನ ಗಂಡ ನನ್ನ ಪ್ರಾಣ ಸ್ನೇಹಿತ. ಅವನು ನನ್ನ ಮಾತನ್ನು ಸರ್ವಶ್ಚಂದ ನಡೆಸುತ್ತಾನೆ. ನಾನು ಹೇಳುತ್ತೇನೆ, ದಯವಿಟ್ಟು ಈ ಮಗುವಿಗೆ ನಿನ್ನ ಉಡಿಲಲ್ಲಿ ತೆಗೆದುಕೊಂಡು ಆ ಮಗು ತಾಯಿ ಸ್ಥಾನ ನೀಡಮ್ಮ, ತಾಯಿ ಸ್ಥಾನ ನೀಡು. ಅಣ್ಣ, ನಿಜವಾಗ್ಲೂ ಹೇಳ, ಈ ಮಗುವಿನ ಹಳದೆ ತಂದೆ ತಾಯಿಗಳು ಯಾರು ಅಂತ ಹೇಳ. ಬೇಡಣ್ಣ, ಹೋಗಿ ಅವರಿಗೆ ಕೊಟ್ಟು ಬಂದ್ಬಿಡಣ್ಣ ಈ ಮಗುವನ್ನು. ವಿಚಿತ್ರವಾಗಿ ಮಾತಾಡುತ್ತಿದೆಯಲ್ಲಮ್ಮ. ನಾನೀಗ ನಂಬಿದರೆ ನಂಬು, ಬಿಟ್ಟರೆ ಬಿಡು. ನಿಜ ಸತ್ಯಾಂಶವನ್ನೇ ಹೇಳುತ್ತೇನೆ. ನಾನಿಂದು ಒಂದು ಕೆಲಸದ ನಿಮಿತ್ತ ನಮ್ಮೂರಿನ ಕಾಡಿಗೆ ಹೋಗಿದ್ದೆ. ಅದು ನಿರ್ಜನವಾದ ಪ್ರದೇಶದಲ್ಲಿ ಒಂದೇ ಸವನಿಗೆ ಹೇಳುತ್ತಿತ್ತು. ಹೆಂಗೂ ನನ್ನ ತಂಗಿ ಮಕ್ಕಳಲ್ಲದೆ ದಿನ ಕೊರಗುತ್ತಿದ್ದಾಳೆಂದು ನಿನಗಿದು ವರವಾಗಿ ಆಗುತ್ತೆ ಅಂತೇಳಿ ನಾನು ಯಾವುದೋ ತಾಯಿ ತನ್ನ ಸಾಕಲಾಗದೆ ಬೇಲಿ ಮೇಲೆ ಬೀಸಾಕಿ ಹೋಗಿರಬಹುದೆಂದು, ಅದು ನಿಮ್ಮ ಬಹಳ ಬಂಗಾರವಾಗುತ್ತೆಂದು ಆ ಕೂಸನ್ನು ತಂದು ನಿನ್ನ ಉಡಲಿಗೆ ಸೇರಿಸಬೇಕಂತ ತೆಗೆದುಕೋ ತಂಗಿ, ತೆಗೆದುಕೋ. ಅಣ್ಣ ಪಾಪ, ಈ ಮಗುವಿನ ಕಥೆಯನ್ನು ಕೇಳ್ತಾ ಇದ್ರೆ ಎಷ್ಟೊಂದು ವಿಚಿತ್ರವಾಗಿದೆಯಲ್ಲಣ್ಣ. ತಾರಣ್ಣ, ನನಗೂ ಮಕ್ಕಳಾಗಿಲ್ಲ. ಈ ಮಗುವನ್ನು ತೆಗೆದುಕೊಂಡು ನಾನು ಜೋಪಾನ ಮಾಡುತ್ತೇನೆ. ನನ್ನ ಬಾಳು ಬಂಗಾರವಾಗಬಹುದನ್ನ ತಾರಣ್ಣ. ತಂಗಿ ವಿದ್ಯಾ, ಇಂದು ನೀನು ಎಷ್ಟು ಸುಂದರವಾಗಿ ಕಾಣುತ್ತಿದೆಯಮ್ಮ. ನನ್ನ ಕಣ್ಗಳೇ ಸಾಲುವುದು ಈ ದೃಶ್ಯವನ್ನು ನೋಡಲು.
ನೀನು ದಿನನಿತ್ಯ ಹೋಗಮ್ಮ, ಮಗು ಆಗ್ಲಿದ್ದ ಹರ್ತಾ ಇದೆ, ಅದಕ್ಕೊಂದು ಸ್ವಲ್ಪ ಹಾಲು ಕುಡಿಸಿ ಸಮಾಧಾನ ಪಡಿಸಮ್ಮ, ಸಮಾಧಾನ ಪಡಿಸು. ಆಯ್ತಣ್ಣ, ಒಳಗಡೆ ಹೋಗಿ ಮಗುಗೆ ಹಾಲು ಕುಡಿಸುತ್ತೇನೆ. ಆಮೇಲೆ ಬೇಕಾದ್ರೆ ನಿಮಗೆ ಕಾಫಿ ಮಾಡಿಕೊಂಡು ಬರ್ತೇನೆ. ನೀನು ಸ್ವಲ್ಪ ಎಲ್ಲಿ ನಿಂತುಕೊಳ್ಳ. ಎಂದು ನನ್ನ ಮನಸ್ಸಿಗೆ ತುಂಬಲಾರ ಸಂತೋಷವಾಯಿತು. ನನ್ನ ತಂಗಿ ವಿದ್ಯಾ ದಿನವೂ ಮಕ್ಕಳೆಲ್ಲೆಂದು ಕೊರಗು ಕಣ್ಣೀರಿಡುವುದನ್ನು ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿತ್ತು. ಇಂದು ಅವಳ ನುಡಿಗೆ ದೇವರ ವರವನ್ನು ನೀಡಿದೆ. ಅವಳು ತುಂಬಾ ಸಂತೋಷ ಪಟ್ಟಳು. ಇಂದು ಅನಂತ ಮನೆಗೆ ಬಂದು ಈ ಕೌಸನ್ನು ನೋಡಿದರೆ ತುಂಬಾ ಸಂತೋಷ ಪಡುತ್ತಾನೆ. ಆದರೆ ನನಗೆ ಸಂತೋಷವಾಗಬೇಕಾದರೆ ಏನು ಮಾಡಬೇಕು? ಇದೆಯಲ್ಲ ನನ್ನ ಹತ್ರ ಸ್ಟಾಕು, ಇದನ್ನೇ ಪೂರ್ತಿಯಾಗಿ ಕುಡಿದು ಸಂತೋಷ ಪಟ್ಟರಾಯ್ತು. ಶಾಂತೇಶ್, ಇದೇನು ನಿನ್ನ ಸಭೆ ಬರ್ತೇನೆ ಬರ್ತಾ ನೀನು ಈ ಮನೆಯನ್ನು ಬಹಳ ಕೀಳಾಗಿ ಕಾಣುತ್ತಿರುವೆ. ಸಂಸ್ಕೃತ ಮನೆಯಲ್ಲಿ ಈ ರೀತಿ ಕುಳಿತಿರಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲವೇನು? ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ನಾಚಿಕೆ ಎಂಬ ಮೂರಕ್ಷರ ನನಗೂ ಚೆನ್ನಾಗಿ ಗೊತ್ತು. ಕುಡಿಯುವುದೇ ನನ್ನ ಜೀವನ ಆಗಿಬಿಟ್ಟಿದೆ. ಕುಡಿಯದಿದ್ದರೆ ನಾನು ಬದುಕುವುದಿಲ್ಲ. ನನ್ನ ಬಾಳು ಸಾಕಿದ ನಾಯಿಯ ಎಂಜಲಂತಾಗಿದೆ. ಏನು ಮಾಡೋದನಂತ, ಏನು ಮಾಡೋದು? ಸಾಕು ಮಾಡು ನಿನ್ನ ಕಣ್ಣೀರಿನ ನಾಟಕವನ್ನು. ಇಷ್ಟು ದಿವಸ ನಿನ್ನನ್ನು ಒಳ್ಳೆಯವಳು ಅಂತ ಭಾವಿಸಿದ್ದೆ, ಆದ್ರೆ ನಿನ್ನ ಹಣಕ್ಕೆ ಆಸೆ ಬಿದ್ದು ಶ್ರೀಮಂತರ ಮನೆಯನ್ನು ಹಿಂಬಾಲಿಸಿ ನನ್ನ ಮನೆಯ ಮರ್ಯಾದೆಯನ್ನು ಇಡೀ ತುಂಬಿದ ಸಭೆಯಲ್ಲಿ ಕಳೆದರದೆ ಮತ್ತೆ ನೀನು ಈ ರೀತಿ ಕುಳಿತಿರುವಲ್ಲ, ನಿನ್ನ ದೃಷ್ಟಿಯಲ್ಲಿ ನನ್ನ ಮನೆ ಸರಾಯ ಅಂಗಡಿ ಕಂಡಿದ್ದೇನೋ? ನಿಜಾನಂತ ಅನ್ನ ಹಾಕಿದ ಮನೆಗೆ ನಾನು ದ್ರೋಹ ಬಗೆದು ಬಿಟ್ಟೆ. ಇಲ್ಲಿ ಮನೆಯಲ್ಲಿ ಕುಡಿಯೋದು ತರವಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅನಂತ, ಕ್ಷಮಿಸಿಬಿಡು. ನೋಡು ಶಾಂತೇಶ್, ಇತ್ತಿತ್ತಲ್ಲ ನೀನು ಹೊರತನೆ ನನಗೊಂದು ಸರಿ ಕಾಣುತ್ತಿಲ್ಲ. ಇನ್ನೊಂದು ಸಾರಿ ಈ ರೀತಿ ವರ್ತಿಸಿದರೆ ಪರಿಸ್ಥಿತಿ ಗಂಭೀರವಾಯಿತು. ಬಿ ಕೇರ್ಫುಲ್. ಇದೇನು ಇನ್ಸ್ಪೆಕ್ಟರ್ ಸಾಹೇಬ್ರೆ, ನನ್ನ ಅಣ್ಣನಿಗೆ ಕಠಿಣವಾಗಿ ವರ್ತಿಸ್ತಾ ಇದ್ರಲ್ಲ, ಅವ್ರೇನು ಅಂತ ತಪ್ಪು ಮಾಡಿದ್ದಾರೆ? ನೀನೇ ಕಣ್ತಿರೋದು ನೋಡು ವಿದ್ಯಾ, ನನ್ನ ಈ ದೃಶ್ಯವನ್ನು ಸಿಕ್ಕಾಪಡೆ ಕುಡಿದು ನನಗೆ ಏನೇನೋ ಮಾತನಾಡುತ್ತಿದ್ದೇನೆ ಈ ಬುದ್ಧಿವಂತ. ವಿದ್ಯಾ, ಏನಿದು? ನಿನ್ನ ಮಡಿಲಿರೋ ಮಗು ಯಾರದು? ಏನಿದು ಆಶ್ಚರ್ಯ? ನಿಜವಾಗ್ಲೂ ಈ ಮಗುವಿನ ಕಥೆಯನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು ರೀ. ಆದ್ರೂ ಈ ಮಗು ನಮ್ಮದೆಂದು ಒಂದೇ ಒಂದು ಸಾರಿ ಅಪ್ಪಿಕೊಳ್ಳಿ ಸ್ವಾಮಿ ಈ ಮಗುವನ್ನು. ವಿದ್ಯಾ, ಇಂದು ನೀ ಇಬ್ಬರು ಅಣ್ಣ ತಂಗಿ ಕೂಡಿಕೊಂಡು ನನಗೆ ಹಾಸ್ಯ ಮಾಡ್ತಿದ್ರೇನು? ಇಲ್ಲ ಅನಂತ, ಇದನ್ನು ನಾನು ಹೇಳುತ್ತೇನೆ. ಇಂದು ನಾನು ಒಂದು ಕೆಲಸದ ನಿಮಿತ್ತ ನಮ್ಮೂರಿನ ಕಾಡಿಗೆ ಹೋಗಿದ್ದೆ. ಅಲ್ಲಿ ಯಾರೋ ನಿರ್ಗತಿಕರು ಆ ಮಗುವನ್ನು ಸಾಕಲಾಗದೆ ಬೀದಿಯಲ್ಲಿ ಬಿಟ್ಟಿದ್ರು. ಹೆಂಗೂ ನಮ್ಮ ಮನೆಯಲ್ಲಿ ಮಕ್ಕಳಿಲ್ಲ ಅಂತ ಹೇಳಿ, ನಿಮ್ಮ ಬಾಳಿಗೆ ಬಂಗಾರವಾಗುತ್ತಂತೇಳಿ ಆ ಮಗುವನ್ನು ತಂದು ತಂಗಿ ಮಡಿಲಲ್ಲಿ ಹಾಕಿದ್ದೇನೆ. ಅದನ್ನು ನಿನ್ನ ಮಗು ಎಂದು ಅಪ್ಪಿಕೋ ಅನಂತ, ಅಪ್ಪಿಕೋ. ಹೌದು ಸ್ವಾಮಿ, ನನ್ನ ಅಣ್ಣ ಹೇಳುತ್ತಿರೋ ಮಾತು ಸತ್ಯವಿದೆ. ಇದು ನಮ್ಮ ಸ್ವಂತ ಮಗು ಎಂದು ತಿಳಿದುಕೊಂಡು ಭಾವಿಸಿ ಸ್ವಾಮಿ, ನೀವು ಭಾವಿಸಿರಿ. ಸಾಕು, ಬಾಳ್ ಮುಚ್ಚಿದ್ಯಾ. ನಿನ್ನ ಅಣ್ಣನಂತೆ ನಾನೇನು ಕುಡುಕನಲ್ಲ. ಈ ಮಾತು ಕಟ್ಟಿಕೊಳ್ಳಲು ನಿನ್ನಣ್ಣ ಮೊದಲೇ ಕುಡುಕ. ಅದಲ್ಲದೆ ಅವನ ಬುದ್ಧಿ ಅವನ ಸ್ವಾಧೀನದಲ್ಲಿಲ್ಲ. ಮುಂದೆ ತನ್ನ ತಂಗಿಯ ಬಾಳ ಆಗಬಾರದೆಂಬ ದುರುದ್ದೇಶದಿಂದ ಯಾರ್ದೋ ಮಗುವನ್ನು ಕದ್ದುಕೊಂಡು ಬಂದು ನಮಗೆ ಕಾಣಿಕೆಯಾಗಿ ಕೊಡಲು ಬಂದಿದ್ದಾನೆ ಈ ಬುದ್ಧಿವಂತ. ಈ ಮೂಢನಂಬಿಕೆಗಳೆಲ್ಲ ನಾನು ಒಪ್ಪುವುದಿಲ್ಲ. ಇಟ್ ಈಸ್ ಮೈ ಲಾಸ್ಟ್ ವಾರ್ನಿಂಗ್.
ಶಾಂತೇಶ್, ಈ ಮಗು ಎಲ್ಲಿದ್ದ ಸುಮ್ಮನೆ ಹೋಗಿ ಅಲ್ಲಿ ಬಿಟ್ಟು ಬಾ. ಇಲ್ಲಾಂದ್ರೆ ನಿನ್ನ ಕಾನೂನಿನ ಪ್ರಕಾರ ಕಂಬಿ ಎಣಿಸಲು ಹಚ್ಚಬೇಕಾದ್ರೆ ಬಿ ಕೇರ್ಫುಲ್. ತಂಗಿ ವಿದ್ಯಾ, ಎಷ್ಟೇ ಆಗ್ಲಿ ಇದು ಪೊಲೀಸ್ ಅಮ್ಮ. ಇವರಿಗೆ ಕರುಣೆ, ಮಮತೆ, ನ್ಯಾಯ, ನೀತಿ ಏನು, ಪ್ರೀತಿ, ವಿಶ್ವಾಸ ಏನೂ ಗೊತ್ತಿರೋದಿಲ್ಲ. ನನ್ನ ಕುಡುಕರಿರ್ಬೋದು, ಕೆಡಕನೇ ಇರ್ಬೋದು, ಅಂತ ಕೆಟ್ಟ ಬುದ್ಧಿ ಅವನಲ್ಲಿಲ್ಲ ರೀ. ಒಂದೇ ಒಂದು ಸಲ ಈ ಮಗು ನಮ್ಮದಿಂದ ಅಪ್ಪಿಕೊಂಡ್ರೆ ನಮ್ಮ ಜನ್ಮ ಸ್ವಾರ್ಥಕ್ಕಾಗಬಹುದು ಸ್ವಾಮಿ, ಸ್ವಾರ್ಥಕ್ಕಾಗಬಹುದು. ಇಲ್ಲದ ವೇದಾಂತ ನನಗೆ ಬೇಕಾಗಲಿ ವಿದ್ಯಾ. ನಾಳೆ ಕಾನೂನು ನನಗೆ ಎದುರಾದಾಗ ನನ್ನ ಪಾಲಿಗೆ ಯಾರು ಇರುವುದಿಲ್ಲ. ಬೀದಿಯಲ್ಲಿ ಬಿದ್ದ ಮಕ್ಕಳನ್ನು ನಮ್ಮದಿಂದ ಅಪ್ಪಿಕೊಂಡ್ರೆ ನಮ್ಮ ದೇಶದಲ್ಲಿ ಬಂಜೆ ಎಂಬ ಹೆಸರು ನೆಲೆ ಉಡುತ್ತಿರಲಿಲ್ಲ. ನೋಡು, ನನಗೆ ಮಗುವಿನ ಅವಶ್ಯಕತೆ ಬೇಕಾಗಿಲ್ಲ. ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್. ಕೊಟ್ಟು ಬಿಡು ನಿನ್ನ ಕೈಯಲ್ಲಿ. ಅವಳೇ ಎಲ್ಲಾದರೂ ಹೋಗಿ ಜೋಪಾನ ಮಾಡಲಿ. ಅಂದರೆ ಈ ಮಗು ಖಂಡಿತ ಬೇಕಾಗಿಲ್ಲ. ಅವಳೇ ಕೊಟ್ಟು ಬಿಡು. ಆ ಮಗು ನಿನ್ನ ಮಣ್ಣನ ಕೈಲಿ ಅವಳೇ ಎಲ್ಲಾದ್ರೂ ಹೋಗಿ ಜೋಪಾನ ಮಾಡಲಿ. ತಂಗಿ ವಿದ್ಯಾ, ಈ ಮಗುವಿನಿಂದ ನಿಮ್ಮ ಸಂಸಾರ ಹಾಳಾಗೋದು ಬೇಡಮ್ಮ. ಕೊಟ್ಟು ಬಿಡಮ್ಮ, ಆ ಮಗುವನ್ನು ಕೊಟ್ಟು ಬಿಡು. ನಾನು ಎಲ್ಲಾದರೂ ಸುಖವಾಗಿ ಇರುತ್ತೇನೆ. ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ. ಆದರೆ ನಿನ್ನ ಬಾಳಲ್ಲಿ ಮಕ್ಕಳಿಲ್ಲೆಂಬ ಕೊರಗು ನನ್ನ ಬಹಳ ಕಾಡುತ್ತದೆ. ತಂಗಿ, ಕೊಟ್ಟು ಬಿಡು ಆ ಮಗುವನ್ನು. ಆ ದೇವರು ವರ ಕೊಟ್ಟರೆ ಇಂಥ 10 ಮಕ್ಕಳಿಗೆ ನೀನು ಜನ್ಮ ಕೊಡುವಂತೆ. ನಿನಗೆ ದೇವರಂತ ಗಂಡ ಸಿಕ್ಕಿದ್ದಾನೆ. ಅದಕ್ಕೋಸ್ಕರ ಈ ಮಗುವಿನಿಗೋಸ್ಕರ ನೀನು ನಿನ್ನ ಸಂಸಾರ ಹಾಳು ಮಾಡ್ಕೋಬೇಡ. ತಂಗಿ, ಕಣ್ಣೀರು ಹಾಕಬೇಡಮ್ಮ. ಕೊಟ್ಟು ಬಿಡು ಆ ಮಗುವನ್ನು. ನನ್ನನ್ನು ತಪ್ಪಾಯ್ತಲ್ಲ, ಸರ್ವ ತಪ್ಪಾಯ್ತಲ್ಲ, ಕ್ಷಮಿಸಿ ಬಿಡಣ್ಣ ನನ್ನ ತಂಗಿಯನ್ನು. ಯಾಕಮ್ಮ ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು? ಅಳಬೇಡಮ್ಮ ತಂಗಿ. ಈ ಅಣ್ಣನ ಬಗ್ಗೆ ಯೋಚನೆ ಮಾಡ್ರ. ನಿನ್ನ ದೇವರಂತ ಗಂಡನ ಮುಂದೆ ಈ ರೀತಿ ಕಣ್ಣೀರು ಹಾಕೋದು ಸರಿಯಲ್ಲಮ್ಮ. ಆ ದೇವರ ವರ ಕೊಟ್ಟರೆ ಇಂಥ 10 ಮಕ್ಕಳಿಗೆ ಜನ್ಮ ಎತ್ತಬಹುದು. ನನ್ನ ವಿಧಿ ವಿಚಿತ್ರವಾದ ನಾಟಕವನ್ನೇ ರೂಪಿಸಿ ಬಿಟ್ಟಿದೆ. ಇಲ್ಲಿ ಯಾವುದು ಕೂಡ ನಾನು ಹೇಳಿದಂಗೆ ಆಗುತ್ತಾ ಇಲ್ಲ. ಎಲ್ಲವೂ ವಿಚಿತ್ರವಾಗಿ ಸೃಷ್ಟಿಸಿದೆ. ತಂದು ಬಿಡು ತಂಗಿ, ನನ್ನ ಮಗುವನ್ನು ತಂದು ಬಿಡು. ನಾ ಎಲ್ಲಾದರೂ ಹೋಗಿ ನಾನು ಜೋಪಾನ ಮಾಡುತ್ತೇನೆ. ಮಾಡಬೇಡ ತಂಗಿ. ನನ್ನ ತುಂಬಿದ ಬ್ಯಾಗನ್ನ ತಂದು ಕೊಟ್ಟು ಬಿಡಮ್ಮ. ನಾನು ಇನ್ನು ನಿಮ್ಮ ಮನೆಯನ್ನು ಬಿಟ್ಟು ಬಹುದೂರ ಹೋಗಿ ಬಿಡುತ್ತೇನೆ ತಂಗಿ, ಹೋಗಿ ಬಿಡುತ್ತೇನೆ.
ಮಗು ಬಾಲು, ಇಂದಿನಿಂದ ನನ್ನ ಜೀವನದ ಸರ್ವಸ್ವ, ನನ್ನ ಜೀವನಾಡಿ ಎಲ್ಲ ನೀನಪ್ಪ. ನನಗೆ ದುಡಿದು ಹಾಕೋನು ನೀನೇ, ನನ್ನನ್ನು ಮುಂದಿನ ಜೀವನ ಸರ್ವಸ್ವವೂ ನೀನೇ. ಮಗು ಬಾಲು, ನಿನಗೊಂದು ಕೆಲಸ ಒಪ್ಪಿಸ್ತೀನಿ. ನಮ್ಮ ಜೀವನ ಉಪಾಯಕ್ಕಾಗಿ ತಪ್ಪದೆ ನಡೆಸಿಕೊಡ್ತೀಯ ಮಗು? ಹೇಳಪ್ಪ, ಅದೇನು ನಿಮ್ಮ ಕೆಲಸಪ್ಪ? ನಿಮ್ಮ ಕೆಲಸವನ್ನು ಪಾದಸಾಕ್ಷಿಯಾಗಿ ಶಿರವಹಿಸಿ ಪಾಲಿಸುತ್ತೇನೆ, ಆಯ್ತೇ? ಮಗು, ಅಯ್ಯೋ ಮಗು, ನಿನ್ನ ಮಾತು ಕೇಳಿ ನನ್ನ ಹೃದಯವೇ ಸುಚ್ಚಿ ಹೊಡೆದಂಗಾತು ಮಗು. ನನ್ನಂತ ನಿರ್ಭಾಗ್ಯನ ಹತ್ತಿರ ನೀನು ಬರಬಾರ್ದಿತ್ತಪ್ಪ. ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕಾಗಿತ್ತು. ನೀನು ದೌರ್ಭಾಗ್ಯನಪ್ಪ, ನೀನು ದೌರ್ಭಾಗ್ಯ. ನಿನ್ನನ್ನು ಸುಖವಾಗಿ ಶಾಲೆ ಕಲಿಸಿ ದೊಡ್ಡ ಅಧಿಕಾರಿ ಮಾಡಬೇಕಂತ ಬಹಳ ಆಸೆ ಇತ್ತು. ಆದರೆ ನನ್ನ ಬಾಳಲ್ಲಿ ದುರ್ವಿಧಿಯ ಆಟ ಆಡಿ ನಮಗೆ ಗತಿಕನಾಗ್ಬಿಟ್ಟೆ. ನನಗೆ ದುಡಿಯಲು ಕೂಡ ಶಕ್ತಿ ಇಲ್ಲ ಮಗು. ಅದಕ್ಕೋಸ್ಕರ ನಮ್ಮ ಜೀವನದ ಉಪಾಯಕ್ಕಾಗಿ ಈ ಪೇಪರ್ ತಂದಿದ್ದೀನಿ ಮಗು. ಅದನ್ನು ನೀನು ನೆರವೇರಿಸ್ತೀಯ ಮಗು? ಪೇಪರ್ಗಳನ್ನು ಮಾರಿ ಅದರ ಬಂದಂತ ದುಡ್ಡಲ್ಲೇ ನಮ್ಮ ಉಪಜೀವನವನ್ನು ನಡೆಸೋಣ ಮಗು, ಉಪಜೀವನ ನಡೆಸೋಣ. ಆಯ್ತಪ್ಪ, ತಪ್ಪದೆ ಈ ಪೇಪರ್ ಅನ್ನು ಮಾರಿ ನಿನಗೆ ಹಣ ಒಪ್ಪಿಸುತ್ತೇನೆ. ಮಗು, ನಿಜವಾಗಲೂ ನೀನು ಬಹಳ ಬುದ್ಧಿವಂತ ಮಗು. ನಿನ್ನ ಹಡೆದ ತಾಯಿ ಮಹಾಪುಣ್ಯವಂತೆ. ನೀನು ಈ ನನ್ನ ಜೀವನದಲ್ಲಿ ಸಿಕ್ಕಿದ್ದು ನಾನು ಮಾಡಿದ ಭೂಜನ್ಮದ ಪುಣ್ಯ ಮಗು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಎಷ್ಟು ಬುದ್ಧಿವಂತನಾಗಿನಪ್ಪ ನೀನು. ನಿಜವಾಗಲೂ ಯಾರಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಯಬೇಕಾದ ನೀನು ನನ್ನಂಥವನ ಕೈಯಲ್ಲಿ ಸಿಕ್ಕು ಪಡಬಾರದ ಕಷ್ಟವನ್ನು ಪಡುವುದಾಯ್ತು ಬಾಲು, ಪಡುವುದಾಯ್ತು. ಅಪ್ಪ, ಸತ್ತ ಹೋದ ತಾಯಿನ ನೆನಪಿಸಿಬಿಟ್ಟು ಅದರೇನು ಪ್ರಯೋಜನ ಇಲ್ಲಪ್ಪ. ನಮ್ಮ ಮುಂದೆ ದಾರಿ ತಿಳಿಸಪ್ಪ. ಮಗು, ನೀನು ಈ ರಸ್ತೆಯಲ್ಲಿ ಬಹಳ ಗಾಡಿ ವಾಹನಗಳ ದಟ್ಟಣೆ ಇದೆ. ನನಗಂತೂ ನಿಶಕ್ತನಾಗಿ ಬಿಟ್ಟಿದ್ದೀನಿ. ನೀನು ಸ್ವಲ್ಪ ಪೇಪರ್ಗಳನ್ನು ಮಾರಿ ಬಂದ ಜೀವಾಂಶದಲ್ಲಿ ಜೀವನ ಮಾಡೋಣ. ನಾನು ಇಲ್ಲೇ ನಿನಗೆ ಬೆಳಗ್ಲಿದ್ದ ನೀನೇನು ತಿಂದಿಲ್ಲ. ನಾನು ಇಲ್ಲೇ ಸಿಟಿಗೆ ಹೋಗಿ ಸ್ವಲ್ಪ ಬಿಸ್ಕಿಟ್ ತರ್ತೇನೆ. ಹುಷಾರಾಗಿ ಪೇಪರನ್ನು ಮಾರು. ನಾನು ರಿಟರ್ನ್ ಬರುತ್ತೇನೆ. ಪೇಪರ್ ಸರ್, ಪೇಪರ್ ಸರ್, ತಗೊಳ್ಳಿ ಸರ್. ಕೇವಲ 1 ರೂಪಾಯಿ ಪೇಪರ್ ಸರ್. ಹೊಸ ಸುದ್ದಿ, ಹೊಸ ವಿಷಯ. ಪೇಪರ್ ಸರ್ ತಗೊಳ್ಳಿ ಸರ್, ಕೇವಲ 1 ರೂಪಾಯಿ ಪೇಪರ್ ಸರ್. ಪ್ರಜಾವಾಣಿ ಪೇಪರ್ ಸರ್, ಕನ್ನಡಪ್ರಭ ಪೇಪರ್ ಸರ್, ತಗೊಳ್ಳಿ ಸರ್. ಪೇಪರ್ ಸರ್.
ಪೇಪರ್ ಸರ್ ತಗೊಳ್ಳಿ ಸರ್, ಕೇವಲ 1 ರೂಪಾಯಿ ಪೇಪರ್ ಸರ್. ಏ ತಡ್ಕಾಸ್, ಸ್ವಲ್ಪ ದಾರಿ ಬಿಟ್ಟು ನೀವು ಬಡವ, ನಮಗೆ ಪೇಪರ್ ಬೇಕಾಗಿಲ್ಲ, ಬಿಡುದಾರಿ. ಸರ್ ಹಾಗನ್ನ ಬೇಡಿ ಸರ್, 1 ರೂಪಾಯಿ ಕೊಟ್ಟು ಪೇಪರ್ ತಗೊಂಡರೆ ನಿಮ್ಮ ಶ್ರೀಮಂತಕ್ಕೇನು ಕಡಿಮೆ ಆಗಲ್ಲ ಸರ್. ಏ ತಲಾರಟೆ, ಚೋಟುತ್ತಾ ಇದೀಯಾ? ನನಗೆ ಉತ್ತರ ಕೊಡ್ತೀಯನೋ? ನಮ್ಮ ಶ್ರೀಮಂತಕ್ಕೆ ತೆಗೆದುಕೊಂಡು ನೀನೇನು ಮಾಡ್ತೀಯ? ನಮ್ಮಂತ ಶ್ರೀಮಂತರನ್ನು ಯಾರು ಬೈಯುವುದರಿಂದಲೇ ಈ ರೀತಿ ಬೀದಿ ವಿಕಾರಿಗಳಾಗಿ ಹುಟ್ಟುವುದು. ರೀ ಹೋಗ್ಲಿ ಬಿಡ್ರಿ, ಪಾಪ ಮಗು ಏನೋ ತಿಳಿಯದೆ ಮಾತಾಡದೆ ನೀವೇ 1 ರೂಪಾಯಿ ಕೊಟ್ಟು ಪೇಪರ್ ತೆಗೆದುಕೊಂಡು ಬಿಡಿ. ನೋಡಿ, ಅವನಿಗೂ ನಾವು ಅನ್ನ ಹಾಕಿದಂತಾಗುತ್ತದೆ, ನಮಗೂ ದೇಶದ ವಿಷಯನೂ ತಿಳಿಯುತ್ತೆ. ಪದ್ಮ, ಬೀದಿಯಲ್ಲಿ ಇಂಥವರು ಸಾವಿರಾರು ಜನರು ಪೇಪರ್ ಮಾರುತ್ತಿರ್ತಾರೆ. ಎಲ್ಲರಲ್ಲೂ ನಾವು ಪೇಪರ್ ತೆಗೆದುಕೊಂಡರೆ ನಮಗೇನು ಲಾಭ? ನಮಗೆ ಬೇಕಾಗಿರುವುದು ಕೇವಲ 1 ಪೇಪರ್, ಅದು ಆವಾಗಲೇ ಮನೆಯಲ್ಲಿದೆಯಲ್ಲ, ಮತ್ತೇಕೆ ಬೇಕು? ಬಾ ಮನೆಗೆ ಹೋಗೋಣ. ಅಮ್ಮ ಅಮ್ಮ ನೀವಾದರೂ ಪೇಪರ್ ತಗೊಳ್ಳಿ ಅಮ್ಮ, ಕೇವಲ 1 ರೂಪಾಯಿ ಪೇಪರ್ ತಗೊಳ್ಳಿ ಅಮ್ಮ. ಹಾ, ಅಮ್ಮ ಅಮ್ಮ ಎಂದು ಕೂಗುತ್ತಾ ಈ ಮಗುವಿನ ಧ್ವನಿ ಕೇಳಿದರೆ ನನ್ನ ಕರುಳುಗಳೇ ಕತ್ತರಿಸಿದಂತೆ ಮಗು ತೆಗೆದುಕೋ, ಹಾಗಾದ್ರೆ ಈಗ 10 ರೂಪಾಯಿ ನೀನು ಇದನ್ನು ತೆಗೆದುಕೋ, ನಮ್ಮ ಪೇಪರ್ ಕೊಡು. ಅಮ್ಮ ಅಂದಾಗಿ ನಿನ್ನ ಹೆತ್ತ ತಂದೆ ತಾಯಿಗಳು ಯಾರಪ್ಪ? ಅಮ್ಮ, ನಾ ಹುಟ್ಟಿದ ಕೂಡಲೇ ನನ್ನ ತಾಯಿ ಸತ್ತು ಸ್ವರ್ಗ ಸೇರಿದ್ದಾಳೆ, ಆದರೆ ನಮ್ಮ ತಂದೆ ಇದ್ದಾರೆ. ನಮ್ಮ ತಂದೆ ದೇವರಮ್ಮ, ಈಗಲಾದರೂ ಪೇಪರ್ ತಗೊಳ್ಳಿ ಅಮ್ಮ. ನೋಡಪ್ಪ ಮಗು, ಈ ನಿನ್ನ ಮಾತುಗಳನ್ನು ಕೇಳಿದ್ರೆ ನನ್ನ ಕರುಳುಗಳೇ ಕತ್ತರಿಸಿದಂತೆ ಆಗುತ್ತದೆ. ನೋಡು, ನೀ ನಮಗೆ ಪೇಪರ್ ಕೊಡೋದು ಬೇಡ, ನಿನ್ನ ಖುಷಿಯಾಗಿ ನಾನು 10 ರೂಪಾಯಿ ಕೊಡ್ತೀನಿ, ತೆಗೆದುಕೊಳ್ಳಪ್ಪ. ಅಮ್ಮ, ಕಂಡ ವ್ರಣಕ್ಕೆ ಕೈ ಒಡ್ಡಬಾರದಂತೆ ನಮ್ಮ ತಂದೆಯವರು ಹೇಳಿದ್ದಾರೆ. ನೀವು ನಮಗೆ 1 ರೂಪಾಯಿ ಕೊಡಿ, ನಾನು ನಿಮಗೆ ಪೇಪರ್ ಕೊಡ್ತೀನಿ. ಪರವಾಗಿಲ್ಲ, ನೋಡು, ನೀನು ಪೇಪರ್ ಕೊಡುವುದು ಬೇಡಪ್ಪ, ನಿನ್ನ ಮೇಲಿನ ಪ್ರೀತಿಗಾಗಿ ನಾನು ಈ ಹಣ ಕೊಡ್ತಾ ಇದ್ದೀನಿ, ತೆಗೆದುಕೊರು. ನಿನ್ನ ಹೆತ್ತವಳು ಅಂತ ತಿಳಿದುಕೊಂಡು ತೆಗೆದುಕೋ, ಇಲ್ಲ ಅಂತ ಹೇಳ್ಬೇಡ. ಏನು ಮಾಡುತ್ತಿರುವೆ? ನಿನ್ನನ್ನು ಜೋಪಾನ ಮಾಡಿತು ಭಿಕ್ಷೆ ಬೇಡೋದಕ್ಕಾಗಿಯ ನಾನು. ಕೊಟ್ಟು ಬಿಡು ಅವರ ದುಡ್ಡನ್ನು, ಕೊಟ್ಟು ಬಿಡು. ಅಪ್ಪ ಹೊಡಿಬೇಡಿಯಪ್ಪ, ನಂದೇನು ತಪ್ಪಿಲ್ಲಪ್ಪ, ಪ್ರೀತಿಯಿಂದ ಕೊಟ್ಟಿದ್ದು ಬೇಡ ಅಂದ್ರಪ್ಪ, ಅದಕ್ಕೆ ನಾನು ತಗೊಂಡೆಪ್ಪ. ಭಿಕ್ಷೆ ಬೇಡಿಲ್ಲಪ್ಪ, ನಂದೇನು ತಪ್ಪಿಲ್ಲಪ್ಪ, ಹೊಡಿಬೇಡಿ, ನಿಮ್ಮ ಕಾಲಿಗೆ ಬೀಳ್ತೀನಪ್ಪ. ತಪ್ಪಿಲ್ಲದರೆ ಅವರ ದುಡ್ಡು ತಗೊಳ್ಳೋದು ಮಹಾಪಾಪ. ಅವರ ದುಡ್ಡು ನಮಗೆ ಎಷ್ಟು ಬರಬೇಕಿತ್ತು ಅಷ್ಟೇ ತಗೋಬೇಕು ಮಗು. ಕೊಟ್ಟು ಬಿಡ, ಕೊಟ್ಟು ಬಿಡ. ವ್ಯಂಗ್ಯವಾಗಿ ಹುಟ್ಟಿದ ಮಕ್ಕಳನ್ನು ಏಕೆ ತೆರೆದಿದ್ದರೆ ಮಕ್ಕಳನ್ನು ಏಕೆ ಅಡೆಯಬೇಕು? ಹುಟ್ಟಿದ ತಕ್ಷಣವೇ ಕತ್ತರಿಸಿ ಬಿಸಾಕಿದ್ದಾರೆ. ಇಂಥ ಭಿಕ್ಷೆ ಬೇಡುವ ತಾಪತ್ರ ಆದರೂ ತಪ್ಪುತ್ತಿತ್ತಲ್ಲ. ಬಿ ಕೇರ್ಫುಲ್ ಪ್ರತಾಪ, ಬಾಯಿ ನೆಟ್ಟಗಿಡದು ಮಾತನಾಡು. ಹುಟ್ಟಿದ ಮಕ್ಕಳನ್ನು ಕತ್ತರಿಸುವ ನಿಮ್ಮಂತ ನೀಚರು ನಾವಲ್ಲ. ಬಿ ಕೇರ್ಫುಲ್. ಸಾಕು, ಬಾಯಿ ಮುಚ್ಚು ಬಿಡಬೇಕಾದ್ರೆ. ಬೀದಿಯಲ್ಲಿ ಭಿಕ್ಷೆ ಬೇಡುವ ಮಗುವಿಗೆ ಜನ್ಮ ಕೊಟ್ಟು ನನಗೆ ನೀತಿ ಪಾಠ ಬಂದಿದ್ದಾನೆ. ನಿಮ್ಮಂತ ಬೀದಿ ವಿಕಾರಿಗಳು
ದೇಶದಲ್ಲಿ ಭಿಕ್ಷುಕರ ಸಂಖ್ಯೆ ಅದೇ ಗತಿಗಿಳಿದಿದೆ ಮತ್ತೆ. ದೇಶದ ಇತಿಹಾಸ ನಿನಗೇನು ಗೊತ್ತು? ಬೀದಿಯಲ್ಲಿ ಭಿಕ್ಷೆ ಬೇಡುವರು ಸೇರುವುದು ಇದೇ ಮಣ್ಣನ್ನ, ನಿಮ್ಮಂತ ಸ್ವಚ್ಛಿನ ಶ್ರೀಮಂತರು ಸೇರುವುದು ಇದೇ ಮಣ್ಣನ್ನ. ಕಂಡಂಗೆ ಬೊಗಳಬೇಡ ಅಂದೆ, ಹುಷಾರ್. ನೋಡಿ, ಹೋಗ್ಲಿ ಬಿಡ್ರಿ, ರಸ್ತೆಯಲ್ಲಿ ಈ ರೀತಿ ವಾದಿಸುತ್ತಾ ನಿಲ್ಬಾರ್ದು. ಸ್ವಾಮಿ ಬನ್ನಿ, ನಾವು ಬಂದು ಹೊತ್ತಾಯ್ತು, ಬನ್ನಿ ಮನೆಗೆ ಹೋಗೋಣ. ಶಾಂತೇಶ್, ನನ್ನನ್ನು ಆಯಿನ ಪ್ರಾಣಿಗೆ ಹೋಲಿಸಿ ಹೀಯಾಳಿಸಿದೆಯಲ್ಲ, ಮುಂದೆ ಕಾದು ನೋಡು ಈ ಮಾತಿನ ಪೆಟ್ಟನ್ನು. ಸೇಡಿಗೆ ಸೇಡಿ ತೀರಿಸಿಕೊಳ್ಳದೆ ಬಿಡಲಾರೆ. ನಿನ್ನ ಬಿಟ್ಟುಕೊ ಮಗನೇ. ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ ಈ ಶಾಂತೇಶ. ಮಗುಬಾಲು, ಕೋಪದಲ್ಲಿ ಏನೋ ಹೊಡೆದು ಬಿಟ್ಟೆ, ನೋವಾಯ್ತೇನಪ್ಪ? ಕೆಟ್ಟು ಆಗಿಲ್ಲ, ಆ ಪಾಪಿಗಳಿಗೆ ಸರಿಯಾದ ಪಾಠ ಕಳಿಸಿದಿರಲ್ಲ, ಅಷ್ಟೇ ಸಾಕು. ಇಂಥ ಪಾಪಿಗಳಿಗೆ ಈ ರೀತಿ ಕೂಗೋಬೇಕು ಮಗು. ಮಗುಬಾಲು, ರೆಡಿ ಮಗು, ನೀನು ಬಹಳ ತಾಯ್ತು ಊಟ ಮಾಡಲಾರ್ದೆ, ಮನೆಯಲ್ಲಿ ಹೋಗಿ ಊಟ ಮಾಡೋಣ ಬಾ. ನಿನ್ನನ್ನು ಇಂದು ಯಾವ ಸ್ಥಾನವನ್ನು ನಿಲ್ಲಿಸುತ್ತದೆ ಗೊತ್ತೇ? ಇಂದು ನಿನ್ನ ಮೇಲೆ ಕಳ್ಳತನ ಅಪರಾಧ ಹೊರಿಸಿ ನಿನ್ನನ್ನು ಕೊಂಬೆಳಿದು ಹಚ್ಚುತ್ತಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಈ ಬ್ಯಾಗಿನಲ್ಲಿ ತುಂಬಿರುವುದು 25 ಲಕ್ಷ ರೂಪಾಯಿ. ಕೋಟಾನಟಿನ ಕಳ್ಳ ವ್ಯವಹಾರದಲ್ಲಿ ನೀನು ಕೂಡ ಪಾಲುದಾರನೆಂದು ಸಾಬೀತುಪಡಿಸಿ ನಿನ್ನ ಅಳಿಯ ಇನ್ಸ್ಪೆಕ್ಟರ್ ಅನಂತನ ಕೈಯಿಂದಲೇ ನಿನಗೆ ಬೇಡಿ ತೊಡಿಸಿಕೊಂಡು ಹೋಗುವಂತೆ ಮಾಡುವೆ. ನನ್ನ ಜಾಣ್ಮೆಯ ಚಾತುರ್ತೆಯಿಂದ ಸಂತೋಷ್, ಈ ಪ್ರತಾಪನ ಯಶಸ್ವಿ ಇದ್ಯಾರಿದು? ನನ್ನ ಮನೆಯಲ್ಲಿ ಮಧ್ಯರಾತ್ರಿ ಬ್ಯಾಗನ್ನು ಹೋಗಿದ್ದಾರಲ್ಲ. ನನ್ನ ಯಶಾದರೂ ಹೇಳ್ಬೋದಿತ್ತು, ಯಾರು ಬಂದಿರ್ಬೋದು? ನಾನು ನಿದ್ರೆಯಲ್ಲಿ ಮಲಗಿರುವಾಗ ಯಾರು ಬಂದೋದ್ರು? ಯಾರಿದ್ರು? ಬೆಳಿಗ್ಗೆ ವಿಚಾರ ಮಾಡಿದ್ರಾಯ್ತು.
ಇದೇನು ಇನ್ಸ್ಪೆಕ್ಟರ್ ಆಚಾರ್ಯ, ಇಷ್ಟೊತ್ತಲ್ಲಿ ನಮ್ಮ ಮನೆಗೆ ಬಂದಿದ್ದೀರಲ್ಲ? ಮಿಸ್ಟರ್ ಶಾಂತೇಶ್, ನಾವಿಲ್ಲಿ ಬಂದಿರೋದು ಕುಳಿತುಕೊಳ್ಳೋದಕ್ಕಲ್ಲ, ಅಪರಾಧಿಗಳನ್ನು ಪತ್ತೆ ಹಚ್ಚಿ ಅವರ ಕೈಗಳಿಗೆ ಬೇಡಿ ತೋರಿಸಕ್ಕಾಗಿ. ಅರ್ಥವಾಯ್ತು ತಾನೆ? ಯಾವ ಅಪರಾಧಿಗಳು ನನ್ನ ಮನೆಯಲ್ಲಿ ಬಂದಿದ್ದಾರೆ ಇನ್ಸ್ಪೆಕ್ಟರ್? ನೋಡಿ ಇಲ್ಲಿ ಯಾರಿದ್ದಾರೆ? ಶಾಂತೇಶ್, ನಿನ್ನ ವಿನಯದ ನಾಟಕ ನನ್ನ ಮುಂದೆ ನಟಿಸಬೇಡ. ನಿನ್ನ ಮನೆಯಲ್ಲಿ ಕೋಟಾನೋಟಿನ ಚಲಾವಣೆ ನಡೆದಿದೆ, ನಮಗೆ ಕಂಪ್ಲೇಂಟ್ ಬಂದಿದೆ. ನಮ್ಮ ಡ್ಯೂಟಿ ಪ್ರಕಾರ ನಿಮ್ಮ ಮನೆಯನ್ನು ಚೆಕ್ ಮಾಡುವಾಗದೆ ಕಾನ್ಸ್ಟೇಬಲ್ ಚೆಕ್ ಮಾಡಿ. ಇವರ ಮನೆಯಲ್ಲಿ ಒಂದು ಬ್ಯಾಗು ಸಿಕ್ಕಿದೆ ನೋಡಿ. ಮಿಸ್ಟರ್ ಶಾಂತೇಶ್, ಈಗೇನು ಹೇಳ್ತೀರಾ? ಈ ಬ್ಯಾಗ್ ತುಂಬ ಬರೀ ಕೋಟಾ ನೋಟುಗಳು ತುಂಬಿದೆ. ಹಾ, ಎಷ್ಟು ದಿನಗಳು ನಡೆದಿದೆ ಈ ನಿಮ್ಮ ಕೋಟಾ ನೋಟಿನ ಕಳ್ಳ ವ್ಯಾಪಾರ? ಹಾ, ನಿಜ ಹೇಳಿ ಇನ್ಸ್ಪೆಕ್ಟರ್, ಇದಕ್ಕೂ ನನಗೂ ಯಾವುದೂ ಸಂಬಂಧವಿಲ್ಲ. ಇದು ಕಳ್ಳತನ, ಇಂಥ ಕೋಟಾ ನಟಿಗೆ ನನಗೂ ಅದಕ್ಕೂ ಯಾವುದೂ ಸಂಬಂಧವಿಲ್ಲ. ಪ್ಲೀಸ್ ನಾನು ದಯವಿಟ್ಟು ನಾನು ನಂಬಿ. ಸರ್ ಮತ್ತೆ ನೀನು ಕಳ್ಳತನ ಮಾಡಲೆಂದು ಈ ಕೋಟಾ ನೋಟಿನ ಬ್ಯಾಗು ನಿನ್ನ ಮನೆಯಲ್ಲಿ ಹೆಂಗೆ ಬಂತು? ಅದೇ ತಿಳಿಯುತ್ತಿಲ್ಲ ಇನ್ಸ್ಪೆಕ್ಟರ್, ಅದೇ ಗೊತ್ತಾಗ್ತಾ ಇಲ್ಲ ನನಗೆ. ಅಪ್ಪ ಇದೇನಪ್ಪ, ಪೊಲೀಸರ ಮನೆಯ ಕಡೆ ಯಾಕೆ ಬಂದಿದ್ದಾರೆ ಅಪ್ಪ? ನಿನಗ ನಿಮ್ಮ ಅಪ್ಪಗೆ ಬೇಡಿ ಹಾಕಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದೀವಪ್ಪ. ನೋಡು ಮಕ್ಕಳು, ಕಾನೂನು ನಮ್ಮ ಮನೆ ಹತ್ರ ಬಂದಿದೆ ಅಂದ್ರೆ ನಾವು ಅದಕ್ಕೆ ತಿಳಿಬಾಗಲೇಬೇಕು. ಕಾನೂನು ಉಳಿಯಲೆಂ ಕಾಕಿ ಬಟ್ಟೆ ಶಾಶ್ವತಂ, ನ್ಯಾಯ ಉಳಿಯಲು ಕೋಟೆ ಶಾಶ್ವತಂ, ನೀತಿ ಉಳಿಯಲು ಖಾದಿ ಬಟ್ಟೆ ನಿರ್ಜನವಂ ಅಂದಾಗ ಇದು ನನಗೆ ಬಂದಂತ ಇದು ದೈವದ ದುರ್ವಿಧಿಯ ಒಂದು ಸಂಕೋಲೆ. ಇದರ ಸತ್ಯಾಂಶ ಒಂದು ದಿನ ತಿಳಿಯುತ್ತದೆ ಮಗು, ತಿಳಿಯುತ್ತದೆ. ಈಗ ಇದರ ಸತ್ಯಾಂಶ ಏನೇ ಇರಲಿ, ಇದು ಎಂದಿಗೂ ನಾನು ಹಂಜಲಾರದೆ, ಎಂದು ಹಂಜಲ್ಲ. ನಾನು ನ್ಯಾಯಕ್ಕೆ ತಲೆ ಬಗ್ಗಿಸ್ತೀನಿ ಇನ್ಸ್ಪೆಕ್ಟರ್. ಶಾಂತೇಶ್, ಅಷ್ಟು ಸುಲಭವಾಗಿ ನಾವು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ಶಾಂತೇಶ್. ನಮ್ಮ ಮೇಲಾಧಿಕಾರಿ ಆದೇಶದಂತೆ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇವೆ. ಹಾ, ಪೊಲೀಸ್ ಅರೆಸ್ಟಿಂಗ್. ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್. ನಮ್ಮ ತಂದೆ ಕೈಗೆ ಬೇಡಿ ಹಾಕಬೇಡಿ ಸರ್, ಬಿಡಿ ಸರ್. ನಮ್ಮ ತಂದೆ ಕಳ್ಳತನ ಮಾಡಿಲ್ಲ ಸರ್. ನಿಮ್ಮ ಕಾಲಿಗೆ ಮಗು ಪಾಲು, ಇಂಥ ಸಮಯದಲ್ಲಿ ಅಳಬಾರ್ದಪ್ಪ, ಅಳಬಾರ್ದು. ಧೈರ್ಯವಾಗಿರೋ ಮಗು, ನಾನು ಮರಳಿ ಬಂದೇ ಬರುತ್ತೇನೆ ಮಗು. ಅನಂತ, ನನ್ನ ಜೀವನದಲ್ಲಿ ನೀನು ಏನೇನು ಕೇಳಿಲ್ಲ, ಇದು ಒಂದು ಕೇಳುತ್ತೇನೆ, ನಡೆಸಿಕೊಡ್ತೀಯಾ ದಯವಿಟ್ಟು? ಪರವಾಗಿಲ್ಲ ಹೇಳಿ ಶಾಂತೇಶ್, ಏನು ನಿನ್ನ ಆಸೆ? ತಪ್ಪದೆ ನಡೆಸಿಕೊಡ್ತೇನೆ, ಆಯ್ತೆ? ನನ್ನ ಮುದ್ದು ಮಗು ಏನು ತಿಳಿಯದ ಬಾಲುವನ್ನ ನಾನು ಜೈಲಿಗೆ ಹೋಗಿ ಬರುವವರೆಗೂ ನೀವು ನೋಡಿಕೊಳ್ಳಬೇಕು. ಇದೇ ನನ್ನ ಕೋರಿಕೆ. ಹಾಗೆ ಆಗಲಿ ಶಾಂತೇಶ್, ನಿನ್ನ ಆಶೆ ಅಂತ ಆಗಲಿ ಶಾಂತೇಶ್. ನೀನು ಜೈಲಿಂದ ಬಿಡುಗಡೆ ಆಗುವವರೆಗೂ ಈ ಮಗಳು ನಾನೇ ಜೋಪಾನವಾಗಿ ರಕ್ಷಿಸ್ತೀನಿ, ಆಯ್ತಿ? ಹಾ, ವೇಳಾಯ್ತು, ನಡೀರಿ. ಬಾಲು, ಬಾ ಮನೆಗೆ ಹೋಗೋಣ. ಅಂತೂ ನಿಮ್ಮ ಅಪ್ಪ ಮಾಡಿ ಮದುವೆ ಮಾಡ್ಕೊಂಬಿಟ್ಟಿವಿ. ಯಾಕಂದ್ರೆ ಇದು 9 ವರ್ಷದ ಕನ್ಸೈತೆ ಹೋಯಪ್ಪ ನಮ್ಗೆ. ಅದಕ್ಕೆ ಮದುವೆ ಅಂತೂ ಆತು, ಬಾ ಪಟ್ನ ಹೋಗಿ ನಮ್ಮ ಅಪ್ಪನ ಆಶೀರ್ವಾದ ತಗೊಂಡು ಯಪ್ಪ ನಾವು ಮಾಡಿ ತಪ್ಪಾತು ಅಂತ ಕೇಳ್ಬಿಡುನು. ನಡಿ ಹೋಗೋಣ, ಮತ್ತೇನೈತೆ? ಹೋಗೋಣಂತಿ, ಮತ್ತೆ ಹೋಗ್ಬೇಕ ಇಲ್ಲಿ. ನಡಿ.
ಸತಪ್ಪೋ ಎಲ್ಲ ಸತ್ಯಾನಾಶ ಆಗೋದು. ಅಲ್ಲ 2 ತಿಂಗಳದ ಪಗಾರ ಈಕಿಗೆ ಸುನರ್ ಪೌಡರ್ ಚಾಕ್ಲೇಟ್ ಬಿಸ್ಕಿಟ್ ತಿನ್ನಲಾದ ಜಾಗದಾಗ ತಿಂದು ತುರ್ಕಲಾದ ಜಾಗದಾಗ ತುರ್ಕಿಸ್ಕೊಂಡು ಸಡನ್ಲಿ ನನಗೆ ಬೂಜು ಬಡದ ಕಾಯಿಸಿವಾಗ ಮದುವೆ ಆಗಿ ಹೊಂಟಿದೆಲ್ಲ. ಏನು ಮಾಡ್ಬೇಕಂತ ಮಾಡಿದ್ರಿ ನನಗಂತೂ ಹುಚ್ಚಿಡಿಸ್ಬಿಟ್ರಿ. ಅಲ್ಲ ನೀವು ಸುಖವಾಗಿರ್ತೀರಿ ನೀವು? ಎನ್ನ ಈ ನಿನ್ನ ತಂಗಿಗೆ ಆಶೀರ್ವಾದ ಪೊಲೀಸ್ರ ನಿಮ್ಮ ಆಶೀರ್ವಾದ ಮಾಡ್ರಿ. ಪಂಪಾಪತಿ ಹೇಳ ಪಂಪ್ ಹೊಡಿಬೇಡ್ರಿ, ಪಂಪ್ ಹೊಡ್ರಿ, ನಂದ ಪಂಪ್ ಕಿತ್ಕೊಂಡು ಹೊಟ್ಟೆಲ್ವ? ಅಲ್ಲ ಈಕಿ ನೋಡಿದ್ರೆ ಸೌಕಾಸ ಅಣ್ಣ ಅಂತೇಳಿ ಚೊಣ್ಣನ ಬಿಚ್ಚಿಬಿಟ್ಲ, ನೀ ನೋಡಿದ್ರೆ ತಪ್ಪು ತಿಳ್ಕೊಳ್ಬೇಡ್ರಿ ಅಂತೀರಿ. ಅಲ್ಲ ಯಾವ ಗುಡ್ದಾಗ ಹೋಗಿ ನಾವು ತೆರಿಗೆ ಬೋಳಿಸ್ಕೋಬೇಕು? ಅವು ಇಲ್ಲಂತ ಹೋಗಿದ್ದೀನ ಮುಂದಿನ ಜಾತ್ರೆ ಅನ್ನೋದ್ರೊಳಗೆ ಮೈಸೂರಿಗೆ ಹೋಗಿ ಅಲ್ಲಿ ಎಣ್ಣೆ ಮಾಡ್ತಾರೆ, ಎಣ್ಣೆ ಆಯುರ್ವೇದಿಕ. ಹಿಂಗೆ ತಲೆ ಕೂದಲು ಬೆಳೆಸ್ಕೊಂಡು ಬರ್ತೀನಿ, ನೀನು ನನ್ನ ತಲೆನ ಏನು ಹೊಡಿಬೇಕು? ಹೆಣ್ಣ ಪರಮಾಣು ಗುಡ್ದಾಗ ಐತೆ ಹೆಣ್ಣು ಸಿಗುತ್ತೆ. ನೀವು ಅಲ್ಲೇ ಹೋಗ್ರಿ, ನೀವು ಅಲ್ಲೇ ಹೋಗಲ್ಲ ಹಾಕಿದ್ರಿ ನೀವು. ಅಲ್ಲ ವಸಂತಿ ಹೇಳಣ್ಣ ಎಣ್ಣ ಆಯ್ತು ಟಿಕೆಟ್ ಆಯ್ತು, ಟಿಕೆಟ್ ಆಯ್ತು. ಇದೆಂತ ಗೂಟಪ್ಪು? ಅಲ್ಲ 2 ತಿಂಗಳು ಪಗಾರ ಸಿಗೋತನ ಮಾಮ ಅಂದ್ಲು, ದೋಸ್ತ ಅಂದ್ಲು, ಲವರ್ ಅಂದ್ಲು, ಡೈರೆಕ್ಟ್ ಒಂದೇ ಹೊಡೆತಕ್ಕೆ ಎಣ್ಣ. ಅಲ್ಲ ನಿಮ್ಮ ಮದುವೆಗೆ ನಾ ಅಂಬ್ರಿಗಿಡ್ ದೇವ್ರು ಮಾಡಿದೆ ಏನು ಹೀರ್ ದೇವ್ರು ಮಾಡಿದೆ? ಏನು ಮಾಡಿರಿ? ನಮ್ದು ಗಡಿವಿನ ಬ್ಯಾಟ್ರಿ ಮೊದಲು ನಂದೊಂದು ಮದುವೆ ಮಾಡ್ಕೋಬೇಕಂದ್ರೆ ನಾ ಕುಂತ್ರ ಎಣ್ಣ ಅಂತೇಳಿ ಸೌಕಾಸ ಇಬ್ರು ಬಂದು ನನಗೆ ಬೂಚು ಬಡಿದಿರಲ್ಲ. ನಿಮಗೆ ಭಗವಂತರ ಮೆಸ್ತಾನೆ. ಅಣ್ಣ ಕಬೋಲ ಏನ್ಬಿಟ್ಟು ನಾವು ಮುಗಿದೋ ನಿನ್ನ ಕಬೂಲಿಗೆ ನಾನು ಬಬಲು ತುರ್ಕ. ಅಲ್ಲಲ್ಲಿ ನೀನು ನೋಡಿದ್ರೆ ಸಾಹೇಬ್ರು ಮನೆ ಆಳಂದಿ, ನೀನು ಕಬೂಲ್ ಅಂತಿ, ಅಕ್ಕಿ ಅಣ್ಣ ಅಂತಾಳ. ಇಬ್ರು ಕೂಡ ನನಗೆ ರಬ್ಬಲ್ ಮಾರಕಸ್ತ್ರಿ. ಅಲ್ಲ ವಾಸಂತಿ, ನೀ ಯಾರಿಗಾರ ಮದುವೆ ಆಗ ಹೆಂಗಾರ ಇರು, ನಿನಗೆ ರಾಟಿ ಕೊಡಿಸಿದ್ರು ರೊಕ್ಕ, ನಿನಗೆ ಖರ್ಚು ಮಾಡಿದ್ರು ರೊಕ್ಕ, ನಿನಗೆ ಎಲ್ಲ ಸೇರಿ 3,500 ರೂಪಾಯಿ ಆಗ್ಯಾವ. ನಿನ್ನ ಕಡೆನೂ ಇರಲಿ. ನಾಳೆ ಅವ ಸಟಕ್ಕನ 3 ಸರಿ ತಲಾಕ್ ಅಂದ್ರೆ ಕಬೂಲ್ ಅನ್ನಕ್ ನಾ ಅದೀನಿ. ಚಿಂತೆ ಮಾಡ್ಬೇಡ, ನೀನು ರಾತ್ರಿ 12 ಬಂದ್ರೆ ಬಾಗ್ಲ ತೆಗಿ ತೊಣ್ಣದ ಮೇಲೆ ಎದ್ದಿನಿದ್ರು ಮಗ. ಎಲ್ಲಿ ದೇವ್ರು ನಿಮಗೆ ಚಲೋ ಮಾಡಲಿ. ಅಂತೂ ಇಂತೂ ನನಗೆ ಹಾಳು ಮಾಡಿ ಹತ್ತಿ ಬಿತ್ತಿದ್ರಿ. ನೀವರ ಸುಖವಾಗಿ 1 ವರ್ಷದಾಗ 9 ಹಡಿಬೇಡ್ರಿ, 9 ತಿಂಗಳ ಬಾಳೆ ಮಾಡ್ರಿ ಸಾಕು. ಹಂದಿ ಮಾಡಿ ಏನು ಆತಾಳೆ ಯಪ್ಪ ಲಾಕ್ಡೌನ್ದಾಗ ಹುಟ್ಟಿದಾಕಿ ಯಾರು ವಾಸಂತಿ ಹಡದ ಪುಣ್ಯಾತ್ಮ ನಮಗೂ ತೂತೋಡ ತಿನ್ಸಿದ. ಈಕೆ ನಮಗೆ ಪೂರ ಇಡ್ಲಿನ ತುರಿಕೊಂಡ್ಲಿ. ನಾವ್ ಯಾರ ಮುಂದೆ ಹೇಳ್ಬೇಕು? ಮೊದಲ ಬಂದಿರಿ ಆಶೀರ್ವಾದ ನೀವು ಮಾಡಿ ನಡೆದ್ರ ಮುಂದೆ ವ್ಯವಸ್ಥೆ ನೀವು ಮಾಡೋರ, ನೀವು ಒಡಕ್ಯಾಗ ಹೋಗಿ ಕಡಿಕೆ ಹೊಡೆಯೋರು ನೀವು. ಯಾಕಂದ್ರೆ ನಮ್ಮ ಬಾಳೆ ಏನಾಗೈತೆ ಅಂದ್ರೆ ಈಗ ಬರೇ ಒಂದು ಶೇಂಗಾ ಹರ್ಕೊಂಡು ಕುಂದ್ರು ಬಾಳೆ ಆಗತ್ತ. ದೇವ್ರು ಚಲೋ ಮಾಡ್ಲಿ. ನೋಡು ವಾಸಂತಿ, ಹೊಸ್ದಾಗಿ ಮದುವೆ ಆಗಿದಿ, ಗಂಡನ ಮನೆಗೆ ಹೊಂಟಿದಿ, ಚಲೋತ್ತಾಗಿ ಬಾಳೆ ಮಾಡ್ತೀನಿ. ಯಾರ ಮನೆಗೆ ಬರಲಿ ಸತ್ರು ಅಣ್ಣ ಅನ್ನಬೇಡ. ಹೌದು, ನೀ ಎಲ್ಲರ ಅಣ್ಣ ಅಂದಿ ಅಂದ್ರೆ ಬದ್ನಿ ಕೂಟ ಬಿತ್ತಂತ ನಮಗೆ ಗ್ಯಾರಂಟಿ ಅದು. ಯಾಕೆ ಮೊದಲು ಒಂದು ಕೊಡ್ತಿ, ಹಿಂದಾಗಡೆ ಒಂದು ಕೊಡ್ತಿ. ಇರ್ಲಿ, ದೇವ್ರು ಚಲೋ ಮಾಡ್ಲಿ. ಪಂಪಾಪತಿ ನೋಡಪ್ಪ, ಇದು ನಿಂದಲ್ಲ ನಂದು ಅಂತ ತಿಳ್ಕೊಂಡು ಬಾಳೆ. ಏನಿಂದ ಅದು ನಂದಣ, ಅದ ನಿಂದಲೋ, ನಿಂದ ಇರ್ಲಿ, ಅದ ನಂದಂತ ತಿಳ್ಕೊಂಡು ಬಾಳೆ ಮಾಡ. ಈ ಮಾತು ಬೇಡ, ನಂದು ಅಲ್ಲ ನಿಂದ ತಿಳ್ಕೊ. ಯಾವಾಗರೊಮ್ಮೆ ಆ ಕಡೆ ಬಂದಾಗ ಅಣ್ಣ ಅನ್ಬೇಡ ಅಂತ. ಮೊದಲ ನಮ್ಮ ಬಡಿಗೆ ಸಡ್ಲಾಗ ಹೋದ ಹೊಡ್ತಕ್ಕ ಈ ಕಿವಿಯಮ್ಮಂತ ಈ ಕಿವಿಯಾಗ ಏನೇನೋ ಕೇಳ್ಬೇಕಂತ ಆಸೆ ಇತ್ತು. ಮಾಮ ಗೀಮ ಅಂತೇಳಿ ಹೋಗಿ ಅಣ್ಣ ಅಂದ್ರ ಇಲ್ಲಿಂದ ಸ್ಪಾಟ್ ಆಗಿತ್ತು, ಇಲ್ಲಿ ತಲೆನ ಢಮ್ ಅಂದ್ಬಿಡ್ತದ. ಅಲ್ಲ ವಸಂತಿ, ಮತ್ತೆ ಪೊಲೀಸ್ ಕೆಟ್ಟತ್ತ. ಚಿಂತೆ ಮಾಡಬೇಡ್ರಿ, ನಿಮ್ಮ ಬಾಳೆ ಶುದ್ಧಾಗಿ ಆಗ್ಲಿ. ಹಂಗೇನಾದ್ರೂ ಸ್ವಲ್ಪ ವಸಂತಿ ನಾದೀನಿ, ಏನಾರ ಸ್ವಲ್ಪ ಕಿಟಕ್ಕಂದ್ರೆ ಹೇಳ್ಬಿಡು, ಪಟ್ಟನ ಜಿಗಿದು ಬರ್ತೀನಿ. ನಿಮಗೆ ದೇವ್ರು ಚಲೋದು ಮಾಡಲಿ. ನಡಿ ಹೋಗಿಂತ ಮೊದಲು ಏನ್ರ ಅಲ್ಲ ಅಣ್ಣ ಅನ್ಬೇಡ, ಅದು ಬಿಟ್ಟು. ಯಾರು ಬಂತಾರ್ರಿ? ನೀವು ಇತ್ತಾಗ ಸರದ್ರ ನಾನು ನನ್ನ ಗಂಡ ಮುಂದೆ ಮಾತಾಡ್ತಿದ್ವಿ. ನೀವು ಸರಸೋರ ನೀವು. ನಾವು ಯಾವಾಗ 2 ತಿಂಗಳ ಪಗಾರ ನಂದು ಸೌಕಾಸ ಹೋತ ನನಗೆ ಗ್ಯಾರಂಟಿ ಬೂಚ ಬಡಿತಾರ ಅನ್ನೋದು ಗೊತ್ತಾತ. ಶುರು ಮಾಡ್ಕೊರಿ ನೀವು. ನಮ್ಮ ಓಣಿ ಒಳಗೆ ಒಂದು
ಪದ್ಧತಿ ಐತಿ. ಮೊದಲು ನೀವು ನಾರಾಯಣಪುರ ಡ್ಯಾಮಿಗೆ ಹೋಗ್ರಿ, 5 ಕಲ್ಲು ತಗೋರಿ, ಎದಕ್ರಿ ಅವು? ಕೇಳ್ರಿ, ಇಲ್ಲಿ ಉಪ್ಪಿಲ್ಲದ ಅನ್ನ ಮಾಡ್ರಿ. ನೀನು ಅವನ ಬಾಯಾಗ ತುರುಕ, ಅವ ನಿನ್ನ ಬಾಯಾಗ ತುರುಕ್ತಾನ. ಕಮ್ಮಿ ಬಿತ್ತಂದ್ರೆ ನಾವು ತುರುಕಾಕ ರೆಡಿ ಇದೀವಿ ಅನ್ನ. ಅಲ್ಲ ನಾವು ಎಲ್ಲಿಯರ್ ತುರ್ಕಿಂತ ಕೈ ಬಿಡೋ ಮರ ಸಾಕ. ಹೊಟ್ಟಿನ ಸುತ್ತು 3,500 ರೂಪಾಯಿ ಖರ್ಚು ಮಾಡಿಸಿ ಸೌಕಾಸ ನನಗೆ ಕುಣಿಸಿ 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 ನನ್ನ ಹೆಂಡತಿನೂ ಕೈ ಬಿಟ್ಟು ಹೋದ್ಲಿ. ನಾ ಎಲ್ಲಿ ಹೋಗ್ಬೇಕು? ಎಲ್ಲಿದೆ ಅವ ಮನೆಗಾಗಲ್ಲ, ಇದು ಸಿಕ್ಕೈತಿ, ನೀವು ಹೋಗಂದ್ರೆ ಇದ್ರು ಹೋತು. ನನ್ನ ಹೆಂಡತಿಗೆ ತೊಳೆಯಪ್ಪ. ಅಲ್ಲ ಇರ್ಲಿ, ಯಾವ ನಿನಗೆ ಚಲೋ ಆಗುತ್ತೆ. 2 ಸಿಕ್ಕಾವ, ನಿಮ್ಮನೊಳಗೆ ನಡೀತಾವ, ನಮ್ಮೊಳಗೆ ನಡೆಯಂಗಿಲ್ಲ. ಇರ್ಲಿ, ದೇವ್ರು ಚಲೋ ಮಾಡ್ಲಿ. ಒಟ್ಟ ಏನಾರ ಮಾಡಿ ಮುಂದಿನ ಜಾತ್ರೆ ಅನ್ನೋದ್ರೊಳಗೆ 3 ಮಕ್ಕಳು ತಗೊಂಡು ಕೋಡ್ಯಾಳಕ್ಕೆ ಬಂದು ದ್ಯಾಮೋನ ಆಶೀರ್ವಾದ ತಗೊಂಡು ಹೋಗ್ಬಿಡ್ರಿ. ಬರ್ರಿ ಪಟ್ನ ಹೋಗಿ ನಮ್ಮ ಅಪ್ಪನ ಆಶೀರ್ವಾದ ತಗೊಳ್ಳೋ. ಮತ್ತ ನಮ್ಮ ಅಪ್ಪ ಹೇಳಿ ನಾವಿಬ್ರು ಹನಿಮೂನಿಗೆ ಹೋಗೋಣ. ಅದಿಲ್ಲ ಹಂಗಂದ್ರೆ ಇದ ಖುಷಿಯಾಗ ಒಂದು ಹೋಗುತ್ತಲ್ಲ. ಹೇಳು ಮಾವ. ನನಗಂತೂ ಎಲ್ಲ ಶಾಂತ ಆಗೈತಿ. ನಿನಗೇನಾರ ಹೊಸದಾಗಿದ್ರೆ ಹೇಳ್ಬಿಡು. ಹೇಳು ಮಾವ. ನನಗ ಈಗ ಹೇಳ್ಬಾರ್ದು ಬಿಡೋ, ಬೆಳಗು ಮುಂಜಾನೆ
ಪದ್ಮ, ಇವತ್ತು ನಿನ್ನ ಹುಟ್ಟುಹಬ್ಬದ ಸಂಭ್ರಮವನ್ನು ಒಳ್ಳೆಯ ವಿಜೃಂಭಣೆಯಿಂದ ಏರ್ಪಡಿಸಲಾಗಿತ್ತು. ಇಂದು ನಿನ್ನ ಹುಟ್ಟುಹಬ್ಬವಾದರೆ ಇದೇ ಶುಭ ದಿನದಂದು ನಿನ್ನ ಕೈಯಾರ ಒಂದು ಮಹತ್ತರ ಕಾರ್ಯನಿರ್ಣಯವಾಗಿದೆ ಗೊತ್ತೇ? ಪರವಾಗಿಲ್ಲ, ಅದೇನಂತ ಹೇಳಿ ಸ್ವಾಮಿ, ನಾನು ಖಂಡಿತವಾಗ್ಲೂ ನಡೆಸಿಕೊಡುತ್ತೀನಿ. ಶುಭ, ಪದ್ಮಾದೇವಿಯವರು ಈ ಮನೆಗೆ ಬರ್ಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಅಂತ ಕಾಣುತ್ತ. ಎಂತಹ ಗುಣ, ಏನು ಮಾತು, ಏನು ಕತೆ ಈ ಶಿವ? ಸತ್ತಪ್ಪನವರೇ, ಇಂದು ನನ್ನ ಹುಟ್ಟುಹಬ್ಬವಿದ್ದರೂ ಕೂಡ ನನಗೆ ನನ್ನವರು ಅಂತ ಯಾರೂ ಇಲ್ಲ. ಇಂದು ನೀವೇ ನನಗೆ ತಂದೆಯಾಗಿ ಆಶೀರ್ವಾದ ಮಾಡಿ ನನಗೆ. ಪದ್ಮ, ಈಗ ನನಗೆ ನಾಟಕದ ಮಾತು ಬೇಕಾಗಿಲ್ಲ. ನಾ ಹೇಳಿದ ಕೆಲಸ ನಿನ್ನಿಂದ ಆಗುತ್ತೋ ಇಲ್ಲೋ, ಯಾವುದಕ್ಕೂ ಒಂದು ವಚನ ಕೊಡು. ಅದೇನಿದ್ರು ನಾ ನಿಮ್ಮ ಮಾತನ್ನು ನಡೆಸಿಕೊಡುತ್ತೀನಿ, ನನ್ನ ಹೆತ್ತವರ ಆಣೆಯಾಗಿ. ವೆರಿ ಗುಡ್ ಪದ್ಮ, ಇದಕ್ಕೇನು ಬೇಕು ಪ್ರತಿಭಕ್ತಿ ಅಂತ. ಹಾ ಪದ್ಮ, ಇಂದು ನಿನ್ನ ಹುಟ್ಟುಹಬ್ಬಕ್ಕೆಂದು ವಿಶೇಷವಾಗಿ ಯಾರೆಲ್ಲ ಬರ್ತಾರೆ ನೀನೇ ಸ್ವಲ್ಪ ಬಿಚ್ಚಿ ಹೇಳು. ನೋಡಿ, ಇಂದು ಆಪ್ತರೆಲ್ಲರೂ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ನನ್ನ ಗೆಳತಿ ವಿದ್ಯಾ ಮತ್ತು ಅನಂತ್ ಇನ್ಸ್ಪೆಕ್ಟರ್ ಅವರು ಕೂಡ ನಮ್ಮ ಮನೆಗೆ ಬರುತ್ತಾರೆ. ವೆರಿ ಗುಡ್ ಪದ್ಮ, ಇನ್ಸ್ಪೆಕ್ಟರ್ ಅನಂತ್ ಮತ್ತು ವಿದ್ಯಾ ಇಂದು ನಮ್ಮ ಮನೆಗೆ ಅಪರೂಪದ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಅಂದಾಗ ನಾವು ಅವರಿಗೆ ಮಹತ್ವದ ಕಾಣಿಕೆ ಕೊಡಬೇಕಲ್ಲ. ನೋಡು, ಆ ಇನ್ಸ್ಪೆಕ್ಟರ್ ನನ್ನ ಮೇಲೆ ತನ್ನ ಕಾನೂನಿನ ಕಣ್ಣಿಟ್ಟು ಆಗಾಗ ನನ್ನನ್ನು ತನಿಖೆ ಮಾಡಲು ಹತ್ತಿದ್ದಾನೆ. ಅದಕ್ಕಾಗಿ ಇಂದು ಅವನ ಪ್ರಾಣ ನನ್ನ ಮನೆಯಲ್ಲಿ ಸಮಾಪ್ತಿ ಆಗಬೇಕು. ಶಿವ, ಅಷ್ಟು ಸುಲಭವಾಗುತ್ತೇನೆ ಆ ಕೆಲಸ? ಅದಕ್ಕೆಲ್ಲ ನಾನು ಮುಂಜಾಗ್ರತೆಯಾಗಿ ಎಲ್ಲ ಈಗ ಹುಟ್ಟುಹಬ್ಬದ ಎಲ್ಲರಿಗೂ ಸಿಹಿ ಹಂಚಬೇಕು. ಸಿಹಿ ಹಂಚೋ ಬೇಳೆಯಲ್ಲಿ ಒಂದು ಬೇಳೆಗೆ ಆ ವಿಷ ತುಂಬಿದ ಬೇಳೆಯನ್ನೇ ಆ ಇನ್ಸ್ಪೆಕ್ಟರ್ ಅನಂತನಿಗೆ ಕೊಡಬೇಕು. ಹೇಗಿದೆ ನನ್ನ ಪ್ಲಾನ್? ಸ್ವಾಮಿ, ಬೇಡ ಸ್ವಾಮಿ, ಬೇಡ. ಆ ಕೆಲಸ ಮಾತ್ರ ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಬೇಕಾದ್ರೆ ಆ ವಿಷವನ್ನು ನನಗೆ ಕೊಟ್ಟು ಬಿಡಿ, ನಾನೇ ಸೇವಿಸಿ ಸತ್ತು ಹೋಗುತ್ತೀನಿ ಸ್ವಾಮಿ, ಸತ್ತು ಹೋಗುತ್ತೀನಿ. ಪದ್ಮ, ನೀನು ಹೇಳಿದ ಕೆಲಸ ನಿನ್ನಿಂದ ಆಗುತ್ತೋ ಇಲ್ಲೋ? ಎರಡರಲ್ಲೊಂದು ನಿರ್ಧಾರ ಹೇಳು. ಸ್ವಾಮಿ, ವಿಷ ಕೊಡೋದೊಂದನ್ನು ಬಿಟ್ಟು ಬೇರೆ ಏನಾದರೂ ಇದ್ದೇ ಹೇಳಿ. ನನ್ನ ಎತ್ತ ತಂದೆ ಆಣೆಯಾಗೂ ನಾನು ನಡೆಸ್ಕೊಡ್ತೀನಿ, ತಪ್ಪದೇ ನಡೆಸ್ಕೊಡ್ತೀನಿ. ಹೇಳಿ ಸ್ವಾಮಿ. ಪದ್ಮ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳು. ನೀನು ಆ ಅನಂತನಿಗೆ ವಿಷ ಬಳಸಿಕೊಟ್ಟರೆ ಮಾತ್ರ ನಿನಗೆ ಈ ಮನೆಯಲ್ಲಿರಲು ಸ್ಥಾನವಿದೆ. ಒಂದು ವೇಳೆ ಈ ಮಾತನ್ನು ನಿರಾಕರಿಸಿದರೆ ನಿನ್ನ ಕೊರಳಲ್ಲಿ ನಾನು ಕಟ್ಟಿದ ತಾಳಿ ಇದೆಯಲ್ಲ, ಆ ತಾಳಿಯನ್ನು ಬಿಚ್ಚಿಟ್ಟು ಹೊರಟು ಹೋಗುವುದರಲ್ಲಿ ನಿರ್ಧಾರ. ಮಗು ಪದ್ಮ, ನೀನು ಯಾವಾಗಲೂ ಗಂಡನ ಮಾತನ್ನು ಮೀರಬೇಡಮ್ಮ. ಗಂಡನ ಮಾತೆ ದೇವರ ತೀರ್ಪು ಎಂದು ತಿಳಿಯಬೇಕಮ್ಮ, ತಿಳಿಯಬೇಕು. ಇದು ನಿನ್ನ ಎತ್ತಪ್ಪನ ಆಜ್ಞೆ ಆಗಿದೆ, ತನ್ನಿಂದ ಆಜ್ಞೆ ಆಗಿದೆ. ಅಪ್ಪ, ನನ್ನನ್ನು ಎಂಥ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿಸಿ ಬಿಟ್ಟಿ ಅಪ್ಪ ನನ್ನನ್ನು. ಆಯ್ತಪ್ಪ, ಆಯ್ತು, ನಿನ್ನ ಆಸೆಯಂತೆ ನನ್ನ ಗಂಡನ ಮಾತು ನಾನು ಚಾಚು ತಪ್ಪದೇ ಪಾಲಿಸ್ತೀನಪ್ಪ, ತಪ್ಪದೇ ಪಾಲಿಸ್ತೀನಿ. ಆಯ್ತು ಸ್ವಾಮಿ, ನಿಮ್ಮ ಮಾತನ್ನು ನಡೆಸಿಕೊಡುತ್ತೀನಿ. ಪದ್ಮ, ಈ ಪಾಕೆಟಿನಲ್ಲಿ ತುಂಬಿರುವುದು ಭಯಂಕರ ವಿಷ.
ಕೊಡಬೇಕು, ಬೇಳೆಯಲ್ಲಷ್ಟು ಬೆರೆಸಿಕೊಡಬೇಕು. ಬಹಳ ಹುಷಾರಿಂದ ಈ ಕೆಲಸ ಮಾಡಬೇಕು. ನಿನಗೆ ಸಾಕಿನಾಗಿ ಸತ್ತಪ್ಪನನ್ನು ಇಲ್ಲೇ ಬಿಟ್ಟಿರುತ್ತೇನೆ. ಮುಂದಿನ ಕೆಲಸ ನಾನು ನೋಡಿಕೊಳ್ಳುತ್ತೇನೆ. ಈಗಾಗಲೇ ಅವರು ಬರುವ ವೇಳೆ ಆಯ್ತು. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ಪದ್ಮಾದೇವಿ, ನಾವಿಬ್ರು ಎಂತ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿಟ್ಟಿವಿ. ಈ ಪಾಪದ ಕೆಲಸ ನಾವಿಬ್ರು ಮಾಡಿ ನಿನ್ನ ಗಂಡನ ಮಾತು ಮೀರಕ್ಕಾಗೋದಿಲ್ಲ. ಅನಾವಶ್ಯಕವಾಗಿ ಇನ್ನೊಬ್ರು ಪ್ರಾಣ ತೆಗೆದುಕೊಂಡಂಗಾಗುತ್ತೆ. ಆ ದೇವರು ನಮ್ಮನ್ನು ಕಾಪಾಡಬೇಕು. ಆ ದೇವರೇ ನಮ್ಮನ್ನಿಬ್ಬರನ್ನು ಕಾಪಾಡಬೇಕು. ಓಹೋ ಮಿಸ್ ಪದ್ಮಾದೇವ್ರಿ, ಹ್ಯಾಪಿ ಬರ್ಡೇ ಟು ಯು. ಓ ನಮಸ್ಕಾರ ಇನ್ಸ್ಪೆಕ್ಟ್ರೆ. ಬನ್ನಿ ಬನ್ನಿ, ನಿಮ್ಮ ಧಾರೆಯನ್ನೇ ಕಾಯ್ತಾ ಇದ್ವಿ. ಬಾರೇ ವಿದ್ಯಾ, ಕುಳಿತುಕೋ ಬಾ. ಏನೇ ಪದ್ಮ, ಮದುವೆ ಆದ ಮೇಲೆ ಎಷ್ಟೊಂದು ಸೊರಗಿ ಬಿಟ್ಟಿದೆಯಲ್ಲ. ಇವತ್ತು ನಿನ್ನ ಹುಟ್ಟಿದಬ್ಬ ಅಂತಲ್ಲ, ಆ ದೇವರೇನನ್ನು ಚೆನ್ನಾಗಿಟ್ಟಿರಲಿ. ಹೌದು ಮಿಸ್ ಪದ್ಮದೇವರೇ, ವರ್ಷಕ್ಕೊಮ್ಮೆ ಬರೋ ಹುಟ್ಟುಹಬ್ಬನು ನಮ್ಮ ಬಾಳ ಭವಿಷ್ಯದ ಶುಭ ಸಂದೇಶ. ಸದಾಕಾಲ ನೀವು ನಗುತ್ತಲ್ಲಿರ್ಬೇಕೆಂದು ಹಾರೈಸುವುದೇ ನಮ್ಮ ಬಯಕೆ. ಹಾ ಇನ್ಸ್ಪೆಕ್ಟ್ರೆ, ಇವತ್ತು ನೀವು ನಮ್ಮ ಮನೆಗೆ ಅಪರೂಪದ ಅತಿಥಿಗಳಾಗಿ ಬಂದಿದ್ದೀರಾ. ಅಂದ ಮೇಲೆ ನಿಮಗೋಸ್ಕರ ಸ್ಪೆಷಲ್ ಆಗಿ ನಾನು ಪೇಡೆ ರೆಡಿ ಮಾಡಿದ್ದೀನಿ. ನೋಡಿ, ಸ್ವಲ್ಪ ಕುಳಿತುಕೊಳ್ಳಿ, ಈಗಲೇ ತೆಗೆದುಕೊಂಡು ಬರ್ತೀನಿ. ಬಾರೇ ವಿದ್ಯಾ, ತೆಗೆದುಕೋಬೇಡಿ. ಮಗು ಬಾಪಿ, ಈ ಪೇಡೆ ನೀವು ತಿನ್ನು. ಇನ್ಸ್ಪೆಕ್ಟ್ರೆ, ನಿಮಗೋಸ್ಕರ ವಿಶೇಷವಾಗಿ ತಯಾರಿಸಿದ್ದೀನಿ ಈ ಪೇಡೆ, ತೆಗೆದುಕೊಳ್ಳಿ. ಇದೇನು ಪದ್ಮಾದೇವಿ, ಪೇಡೆ ಹಂಚುವಾಗ ನಿಮ್ಮ ಕೈಗಳು ಎಷ್ಟು ನುಗ್ತಿದೆಯಲ್ಲ, ಯಾಕೆ ಮೈಯಲ್ಲಿ ಹುಷಾರಿಲ್ವೇ? ಹಾಗೇನಿಲ್ಲ, ತೆಗೆದುಕೊಳ್ಳಿ ಇನ್ಸ್ಪೆಕ್ಟ್ರೆ. ಏನೇ ಪದ್ಮ, ಮದುವೆ ಆದಾಗಿಂದಲೂ ಎಷ್ಟೊಂದು ಸೊರಗಿ ಹೋಗಿದೆಯಲ್ಲ, ಯಾಕೆ ನಿನಗೆ ಮೈಯಲ್ಲಿ ಹುಷಾರಿಲ್ಲವೇ? ಯಾವುದಾದ್ರೂ ಡಾಕ್ಟರ್ ಹತ್ರ ತೋರಿಸ್ಕೊಳ್ಬೋದಾಗಿತ್ತಲ್ಲ ನೀನು. ಹಾಗೇನಿಲ್ಲ ಬಿಡೆ, ಯಾಕೋ ಸ್ವಲ್ಪ ಜ್ವರ ಬಂದಂತಾಗಿ ಮೈಯಲ್ಲಿ ಸುಸ್ತಾಗಿ ಬಿಟ್ಟಿದೆ ನನಗೆ ಅಷ್ಟೇ. ನನಗೇನು ಆಗಿಲ್ಲ. ಬಾರಿ ವಿದ್ಯಾ. ಅಂಕಲ್ ಅಂಕಲ್, ಆ ಪೇಡೆ ನನಗೆ ಕೊಡಿ, ನಾನು ತಿಂತೀನಿ. ಪೇಡೆ ಕೊಡಿ ಅಂಕಲ್. ಆಂಟಿ, ಅಂಕಲ್ ಜೊತೆ ಪೇಡೆ ಕೊಡಿಸಿ. ರೀ ಪಾಪ, ಮಗು ಅಷ್ಟೊಂದು ಕೇಳ್ಕೋತಾರೆ, ಕೊಟ್ಟು ಬಿಡ್ರಿ ಮೊದಲು ಆ ಪೇಡೆಯನ್ನು. ಆಯ್ತು ವಿದ್ಯಾ, ಈ ಪೇಡೆಯನ್ನು ನಾನು ತಿಂದರಷ್ಟೇ, ನನ್ನ ಮುದ್ದು ಮಗು ಬಾಲು ತಿಂದರಷ್ಟೇ. ತೆಗೆದುಕೋಬಾರು ನೀನೇ. ಇನ್ಸ್ಪೆಕ್ಟ್ರೆ, ಸ್ವಲ್ಪ ನಿಲ್ಲಿ. ಆ ಪೇಡೆಯ ಮಗು ಕೊಡಬೇಡಿ, ಅದನ್ನು ನಿಮಗಾಗಿ ವಿಶೇಷವಾಗಿ ತಯಾರಿಸಿದ್ದು. ಆ ಪೇಡೆ ನೀವೇ ತಿನ್ನಿ. ಪರವಾಗಿಲ್ಲ ಬಿಡಿ ಪದ್ಮಾದೇವಿ, ಮತ್ತೆ ನಾನು ಬೇರೆ ಪೇಡೆ ತಿಂದ್ರಾಯ್ತು. ಪಾಪ ಈ ಮಗು ಬಾಲು ಈ ಪೇಡೆಯನ್ನು ತಿಂದು ಸಮಾಧಾನವಾದ್ರೆ ಅಷ್ಟೇ ಸಾಕು. ತಗೋ. ಬೇಡ ಇನ್ಸ್ಪೆಕ್ಟ್ರೆ, ಅದನ್ನು ನೀವೇ ತಿನ್ನಿ. ಬೇಡ ಇನ್ಸ್ಪೆಕ್ಟ್ರೆ. ರುಚಿಕರವಾಗಿದೆಯಲ್ಲ ಅಂಕಲ್. ಅಂಕಲ್, ಇವರ ಮನೆಯಲ್ಲಿರೋ ಅಷ್ಟು ಪೇಡೆ ಖಾಲಿಯಾಗುವವರೆಗೂ ಇವರ ಮನೆಯಲ್ಲಿ ತಿನ್ನುತ್ತಾ ಆಯಾಗಿರುತ್ತೇನೆ. ಬಹಳ ತಮಾಷೆ ಹುಡುಗನಪ್ಪ ನೀನು. ಇರ್ಲಿ, ಬೇಗನೆ ತಿನ್ನು, ಮನೆಗೆ ಹೋಗೋಣ. ಅಂಕಲ್ ಅಂಕಲ್, ಹೊಟ್ಟೆಯಲ್ಲಿ ಒಂಥರ ವಿಚಿತ್ರಣವಾಗುತ್ತದೆ. ಹೊಟ್ಟೆಯಲ್ಲಿ ವಿಷ ಬರಿಸಿದಂತೆ ಆಗುತ್ತದೆ ಅಂಕಲ್. ಅಂಕಲ್, ಆಂಟಿ, ಹೊಟ್ಟೆಯಲ್ಲಿ ಸಂಕಟ, ಉರಿ ಉರಿ. ಅಂಕಲ್, ಆಂಟಿ, ಸಂಕಟ. ಮಗು ಬಾಲು, ಏನಾಯ್ತು ಕಂದ ನಿನಗೆ? ಏನಾಯ್ತು ಮಗುಗೆ? ಏನಾಯ್ತು ಅಂತ ನೋಡ್ರಿ. ಯಾಕೋ ಏನೋ ಮಗುವಿನ ಹೊಟ್ಟೆ ತುಂಬ ಉರಿತಾ ಇದೆಯಂತೆ. ಏನಾಯ್ತು
ಏನಾಯ್ತಂತ ನೋಡಿ, ಗ್ರಾಸ್ ತೊಂದರೆ ಆಗಿದೆ ಏನೋ ನೋಡಿ ಸ್ವಾಮಿ, ಏನಾಗಿದೆ ಅಂತ. ಬಹುಬಲು ಏನಾಯ್ತಪ್ಪ ನಿನಗೆ? ಈಗ ಏಕೆ ಮಾಡುತ್ತಿರುವೆ? ಅಂಕಲ್ ಆಂಟಿ, ಸಂಕಟ ನಾಯಿನು ಬದುಕಲಾರೆ, ಅಪ್ಪ ನಾನೇನು ಸಾಯುತ್ತೇನೆ. ಮಗು ನಾನು ಮಗು. ಕೊನೆಗೂ ನಮ್ಮನ್ನು ಕೈ ಬಿಟ್ಟುದು ಯಾಕಂದ? ಅಯ್ಯೋ ನನ್ನ ದುರ್ವಿಧಿಯೇ, ನಿನ್ನಂತ ಮಗನನ್ನು ಕಳೆದುಕೊಂಡು ನಾನು ನಿಜವಾಗ್ಲೂ ನಿರ್ಭಾಗ್ಯನಾದನಪ್ಪ, ನಿಜವಾಗ್ಲೂ ನಾನು ನಿರ್ಭಾಗ್ಯನಾದೆ. ನಿಜ ಹೇಳು, ನೀನು ಕೊಟ್ಟ ಪೇಡೆಯಲ್ಲಿ ಏನು ತುಂಬಿತ್ತು? ಇನ್ಸ್ಪೆಕ್ಟ್ರೆ, ನಾನು ನಿಜವನ್ನೇ ಹೇಳ್ತೇನೆ, ಆದ್ರೆ ನಿಮಗೆ ಕೊಟ್ಟ ಪೇಡೆಯಲ್ಲಿ ವಿಷ ತುಂಬಿತ್ತು ಇನ್ಸ್ಪೆಕ್ಟ್ರೆ, ವಿಷ. ಆದ್ರೆ ಆ ಪೇಡೆಯನ್ನು ಮಗುವಿಗೆ ಕೊಡಬಾರ್ದಂತ ನಾನು ನಿಮಗೆ ಕೊಟ್ಟಿದ್ದೆ. ಆದ್ರೆ ಏನ್ ಮಾಡೋದು, ಏನು ಅರಿಯದ ಮುಗ್ಧ ಮಗುವಿನ ಪ್ರಾಣವನ್ನೇ ತೆಗೆದುಕೊಂಡು ಬಿಟ್ಟಿತ್ತು ಆ ವಿಧಿ. ಏನೇ ಪಾಪಿ, ನನ್ನ ಹಣೆ ಮೇಲಿದ್ದ ಕುಂಕುಮವನ್ನು ಅಳಕಿಸಬೇಕಂತ ಎಷ್ಟು ದಿನದಿಂದ ಪಣ ತೊಟ್ಟು ಕೂತಿದೆ ರಾಕ್ಷಸಿ. ನನ್ನ ಅಣ್ಣ ಶಾಂತೇಶನಿಗೆ ಮೋಸ ಮಾಡಿದಂತೆ ಇಂದು ನನ್ನ ಮಗುವಿನ ಪ್ರಾಣವನ್ನೇ ಪಾಪಿ, ನಾನು ಕಟುಕಿ, ನಾನು ವಂಚಕಿ, ಮಾಡಬಾರ್ದು ತಪ್ಪನ್ನು ಮಾಡಿಬಿಟ್ಟೆ ನಾನು. ನನ್ನನ್ನು ಕ್ಷಮಿಸು ವಿದ್ಯಾ, ನನ್ನನ್ನು ಕ್ಷಮಿಸು. ಪದ್ಮ, ನಿನ್ನನ್ನು ಒಳ್ಳೆಯಳೆಂದು ಭಾವಿಸಿದ್ದೆ, ವಿನಾಕಾರಣ ಈ ಮಗುನ ಪ್ರಾಣವನ್ನೇ ತೆಗೆದುಕೊಂಡು ಬಿಟ್ಟಿಲ್ಲ ಪದ್ಮ. ಈ ಮಗುನ ಪ್ರಾಣವನ್ನು ತೆಗೆದುಬಿಟ್ಟೆ. ಈ ಮಗು ನೋಡಿದ್ರೆ ನಮ್ಮದಲ್ಲ, ಅದು ಶಾಂತೇಶ್ನ ಸಾಧು ಮಗ. ಶಾಂತೇಶ್ ಜೈಲಿಗೆ ಹೋಗುವ ಮುನ್ನ ನನಗೆ ಈ ಮಗುವನ್ನು ಒಪ್ಪಿಸಿ ಹೋಗಿದ್ದ. ನಾಳೆ ಅವನು ಜೈಲಿನಿಂದ ಬಿಡುಗಡೆ ಆಗಿ ಬಂದ ಮೇಲೆ ನನ್ನ ಮಗು ಎಲ್ಲೆಂದು ಕೇಳಿದರೆ ನಾನೇನು ಉತ್ತರಿಸಲಿ ಪದ್ಮ, ನಾನೇನು ಉತ್ತರಿಸಲಿ? ಒಟ್ಟಾರೆ ನನ್ನನ್ನು ನೀನು ದೊಡ್ಡ ಗಂಡಾದ್ರಿಗೆ ನುಗ್ಗಿದೆ ಪದ್ಮ, ದೊಡ್ಡ ಗಂಡಾದ್ರಿಗೆ ನುಗ್ಗಿದೆ. ಶಾಂತೇಶ್, ನಿನಗೆ ವಿಷಯ ತಿಳಿಸಲಾಯ್ತು. ಅವಳೇನು ಹೇಳ್ತಾನೆ, ಕಂಡವರ ಮಕ್ಕಳಿಗೆ ವಿಷ ಹಾಕೋ ಮಹಾಕಟಕಿ ಇವಳು. ಇಂಥವಳಿಗೆ ಕರಳೆ ಕಳಕತ್ತು ಎಲ್ಲಿಂದ ಬರಬೇಕು ಸ್ವಾಮಿ? ಇವಳೊಂದು ಹೆಣ್ಣಲ್ಲ, ಮಹಾರಾಕ್ಷಸಿ. ಹೌದು ವಿದ್ಯಾ, ಹೌದು, ನಾನು ಮಹಾಪಾಪಿ, ನಾನು ಕಟುಕಿ ವಿದ್ಯಾ, ನಾನು ವಂಚಕಿ, ದ್ರೋಹಿ ವಿದ್ಯಾ. ನಾ ಮಾಡಿದ ತಪ್ಪನ್ನು ದಯವಿಟ್ಟು ಕ್ಷಮಿಸಬಿಡು ವಿದ್ಯಾ, ಕ್ಷಮಿಸು.
ಪದ್ಮ ವಿನಾಕಾರಣ ಈ ಮಗುವಿನ ಪ್ರಾಣವನ್ನೇ ತೆಗೆದುಕೊಂಡು ಬಿಡಲ್ಲ ಪದ್ಮ. ಈ ಮಗು ನೋಡಿದ್ರೆ ನಮ್ಮದಲ್ಲ, ಅದು ಶಾಂತೇಶ ಸಾಕು ಮಗ. ಅವನು ಜೈಲಿಗೆ ಹೋಗುವ ಮುನ್ನ ನಮಗೆ ಈ ಮಗುವನ್ನು ಒಪ್ಪಿಸಿ ಹೋಗಿದ್ದ. ನಾಳೆ ಅವನು ಜೈಲಿನಿಂದ ಬಿಡುಗಡೆ ಆದ ಬಂದ ಮೇಲೆ ನನ್ನ ಮಗಳು ಎಲ್ಲೆಂದು ಕೇಳಿದರೆ ಏನನ್ನು ಉತ್ತರಿಸಲಿ ಪದ್ಮ, ಏನನ್ನು ಉತ್ತರಿಸಲಿ? ಒಟ್ಟಾರೆ ನನ್ನ ದೊಡ್ಡ ಗಂಡ ಅಂತ ನಿಂತಿದೆ ಪದ್ಮ, ಒಟ್ಟಾರೆ ದೊಡ್ಡ ಗಂಡ ನಿಂತಿದೆ. ಶಾಂತೇಶನಿಗೆ ಫೋನ್ ಮಾಡಿ ವಿಷಯ ತಿಳಿಸಲಾಯ್ತು. ಹಲೋ, ನಾನು ಸಬ್ ಇನ್ಸ್ಪೆಕ್ಟರ್ ಅನಂತ್ ಮಾತನಾಡ್ತಿರೋದು. ಸರ್ ನಮಸ್ತೆ. 54 ನಂಬರ್ ಕೈದಿ ಶಾಂತೇಶನಿಗೆ ನನ್ನ ಮಗು ಸತ್ತಿದೆ ಅಂತ ವಿಷಯ ತಿಳಿಸಿ, ಹಾಗೆ ಬಂದೋಬಸ್ತಿನ ಜೊತೆಗೆ ನಮ್ಮ ಊರು ಹೊರಗಿನ ಸ್ಮಶಾನಕ್ಕೆ ಕರೆದುಕೊಂಡು ಬನ್ನಿ. ಆಯ್ತೆ? ಓಕೆ ಓಕೆ ಸರ್. ಆಯ್ತು. ಯಾಕೆ ಇನ್ಸ್ಪೆಕ್ಟರ್ ನನ್ನನ್ನು ಸ್ಮಶಾನಕ್ಕೆ ಕರೆಸಿದಿರಲ್ಲ? ಏನು ಸಂತೋಷ್? ಬಾ ಶಾಂತೇಶ್ ಬಾ, ನಿನ್ನಾದೇನೆ ಕಾಯ್ತಾ ಇದ್ವಿ. ನಿನ್ನ ಮಗು ಮಾಲು ಆ ವಿಧಿಯ ಕೈ ವಾಡಕ್ಕೆ ಸಿಕ್ಕು ಸತ್ತು ಹೋಯ್ತು ಶಾಂತೇಶ, ಸತ್ತು ಹೋಯ್ತು. ಆಗಲಿ ಇನ್ಸ್ಪೆಕ್ಟರ್, ನನ್ನ ಯಾಕೆ ಸ್ಮಶಾನಕ್ಕೆ ಕರೆಸಿದ್ರಿ? ಇದೇನು ಶಾಂತೇಶ್ ಹೀಗೆ ಮಾತನಾಡ್ತಿರುವಿ? ನಿನ್ನ ಮಗು ಬಾಲು ಸತ್ತಿದ್ದು ನಿಮಗೆ ಕೂಡ ಸ್ವಲ್ಪ ಕೂಡ ದುಃಖ ಎನಿಸಿದಿಲ್ವೇನು? ದುಃಖ ಇದೆ ಇನ್ಸ್ಪೆಕ್ಟರ್, ಏನು ಮಾಡಲಿ? ನನ್ನ ನಂಬಿದವರು, ನನ್ನ ತಂಗಿ, ನನ್ನ ತಾಯಿ ಅಂತ ತಿಳಿದು ನನ್ನ ಮುತ್ತು ಮಗುವನ್ನು ನಿಮ್ಮ ಕಡೆ ಬಿಟ್ಟು ಹೋದ್ರೆ ಈ ರೀತಿ ಜೀವ ತಿಂತಿರೋದು ನನಗೆ ಒಂದೂ ಗೊತ್ತಿದ್ದಿಲ್ಲ. ನನ್ನ ಮಗು ಏನು ತಪ್ಪು ಮಾಡಿದ್ದ? ನನ್ನ ಮಗು ಏನು ತಪ್ಪು ಮಾಡಿದ್ದಂತ ಅವ್ರಿಗೆ ಇಂಥ ಸ್ಥಿತಿ ಕೊಟ್ಟು ಬಿಡಿ. ನಮ್ಮನ್ನು ಕ್ಷಮಿಸಿಬಿಡ ನಾನೇನು, ನಮ್ಮನ್ನು ಕೀಳಾಗಿ ಕಾಣಬೇಡ ನಾನೇನು. ಇದರಲ್ಲಿ ನಮ್ಮದೇನು ತಪ್ಪಿಲ್ಲಣ್ಣ, ಸಾಕು ಬಿಡಮ್ಮ, ಬಾಯಿ ಮುಚ್ಚು. ನೀನು ನನ್ನ ತಂಗಿ ಅಲ್ಲ, ನನ್ನ ಎತ್ತ ತಾಯಿ ಅಂತೇಳಿ ನನ್ನ ಮಗುವನ್ನು ನಿನ್ನ ಹತ್ರ ಬಿಟ್ಟು ಹೋಗಿದ್ದೇನೆ. ನೀನು ಈ ರೀತಿ ಮೋಸ ಮಾಡ್ತಂತ ನಾನು ಎಂದೂ ಅನ್ಕೊಂಡಿದ್ದಿಲ್ಲ. ನನ್ನ ಮಗು ಏನು ನಿಮ್ಗೆ ಆಸ್ತಿ ಅಂತಸ್ತು ಪಾಲು ಕೇಳಿತ್ತೆ, ಏನು ನಿಮಗೆ ತ್ರಾಸ ಕೊಟ್ಟಿತ್ತು? ಆ ಮಗುವನ್ನು ನೀವು ಯಾವಾಗ ಇದು ಕೊಂದು ನೀವು ಪಾಪಿಗಳು, ನೀವು ಉದ್ಧಾರ ಆಗಲ್ಲ, ನೀವೆಂದು ಕಟ್ಟುಕರು. ಶಾಂತೇಶ್ ನೀನೀಗ ಶಾಂತೇಶ್ ಸಮಾಧಾನ ಮಾಡಿಕೊ. ಸತ್ವವನ್ನು ಮತ್ತೆ ಮಾಡಬಾರದು. ಮೊದಲು ಈ ಮಗುವಿನ ಶವಕ್ಕೆ ಕಿಚ್ಚು ಹಚ್ಚು ಶಾಂತೇಶ, ಕಿಚ್ಚು ಹಚ್ಚು. ಸತ್ಯವಾದ ಮಾತು ಹೇಳ್ತೀನಿ. ಈಗ ಕೇಳ್ರಿ, ಅದು ಈ ಪದ್ಮಾದೇವಿ ತನ್ನ ಮಗುವಿಗೆ ತಾನೇ ವಿಷ ಹಾಕಿ ಕೊಂದು ಬಿಟ್ಲು. ಸತ್ಯಪ್ಪ ನೋಡು, ಅಂದು ನಾನು ಹೆರಿಗೆ ಸಮಯದಲ್ಲಿ ಮೋರ್ಚೆ ಹೋಗಿ ಬಿದ್ದಿದ್ದೆ.
ಅವಾಗ ನನ್ನ ಮಗು ಎಲ್ಲಿ ಅಂತ ಕೇಳಿದ್ರೆ ನಿನ್ನ ಮಗು ಸತ್ತೋಯ್ತು ಅಂತ ನೀನೇ ಹೇಳಿದಲ್ಲ ಸತ್ಯಪ್ಪ, ನೀನೇ ಹೇಳಿದಲ್ಲ. ಆ ಸಂದರ್ಭ ಆಗಿತ್ತು, ಹಾಗೆ ಹೇಳಿದೆ. ಆ ಹುಟ್ಟಿದ ಕೂಸು ನಿನ್ನ ಗಂಡ ಕುತ್ತಿಗೆ ಹೆಚ್ಚಿಗೆ ಬಾ ಅಂತೇಳಿ ನನ್ನ ಕಳಿಸಿದ. ಆ ಮಗು ಕುತ್ತಿಗೆ ಹೆಚ್ಚಿಗಲಾರ್ದೆ ಒಂದು ಬೆಲೆ ಮೇಲೆ ನಾನು ಹಾಕೊಂಡಿದ್ದೆ. ಆಗ ಈ ಶಾಂತೇಶಪ್ಪ ಅವರು ಬಂದು ಆ ಕೂಸು ತಗೊಂಡೋಗಿ ಜೋಪಾನ ಮಾಡಿ ಬಿಟ್ಟಿದ್ರು. ಅದೇ ಕೂಸಿಗೆ ನೀವು ವಿಷ ಹಾಕಿ ಕೊಂದುಬಿಟ್ರಿ. ಹಾಗಾದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಂದನೇ ನನ್ನ ಮಗುವೇ. ಅಯ್ಯೋ ದೇವರೇ, ಹೇ ಪಾಪಿ ಜನ್ಮವೇ, ನನ್ನ ಕೈಯಾರೆ ನನ್ನ ಮಗುವನ್ನು ಮಗು ನಂದು ಅಂತ ತಿಳ್ಕೊಳ್ಳಾರ್ದೆ ನಾನೇ ವಿಷ ಹಾಕಿ ನನ್ನ ಮಗುವನ್ನು ಕೊಂದು ಬಿಟ್ಟೆ. ನಾನು ಮಹಾಪಾಪಿ, ನಾನು ಕಟುಕಿ, ನಾನು ಬದುಕಿರಬಾರದು. ನನ್ನ ಮಗು ವಿಷ ಸೇವಿಸಿ ಸತ್ತು ಹೋಗಿದ್ದನಂದ ಮೇಲೆ ನಾನು ಸಾಯಲೇಬೇಕು, ನಾನು ಸಾಯಲೇಬೇಕು. ಪದ್ಮ, ಸಮಾಧಾನ ಮಾಡಿಕೊ ಪದ್ಮ, ಸಮಾಧಾನ ಮಾಡಿಕೊ. ನಿನ್ನ ಕಥೆ ವಿಚಿತ್ರವಾಗಿದೆ. ಈ ನಾಟಕದ ಅಂತ್ಯ ಆ ನಾಟಕಕಾರ ಯಾವ ರೀತಿ ಬರೆದಿದೆ ನನಗೊಂದೂ ಅರ್ಥ ಆಗ್ತಿಲ್ಲ. ಇದು ವಿಚಿತ್ರವಾಗಿದೆ. ನೋಡ್ರಪ್ಪ, ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡೋಣ. ನಮ್ಮನ್ನೆಲ್ಲರನ್ನು ಒಂದು ಗುಡಿಸಿದ ಆ ದೇವರ ಹೇ ವಿಧಿ, ಈಗಲಾದರೂ ನಿನಗೆ ನೆಮ್ಮದಿ ಸಿಕ್ಕಿತೆ? ಇಲ್ಲ, ನನ್ನ ಮಗುವಿಗೆ ನಾನು ವಿಷ ಹಾಕಿ ಕೊಂದಿದ್ದೀನಂದ ಮೇಲೆ ನನ್ನಂತ ಪಾಪಿ ಹೆಣ್ಣು ಈ ಭೂಮಿಯ ಮೇಲೆ ಬದುಕಿರಬಾರದು ದೇವರೇ, ಬದುಕಿರಬಾರದು. ನಾನೀಗಲೇ ವಿಷ ಸೇವಿಸಿ ಸತ್ತು ಹೋಗಲೇಬೇಕು. ಪದ್ಮ, ನಿಲ್ಲು. ನೀನು ಮಹಾಜರತೆಯನ್ನು ಭಾವಿಸಿ ನಿನಗೆ ಮುಖ್ಯವಾದ ಕೆಲಸವನ್ನು ನಿರ್ವಹಿಸಲು ಹೇಳಿದ್ದೆ. ಆದರೆ ನೀನು ಅದನ್ನು ಅಲಕ್ಷ್ಯತನದಿಂದ ಮಾಡಿ ನನ್ನನ್ನು ತಲೆ ತಗ್ಗಿಸುವಂತೆ ಮಾಡಿದೆ. ನೀನು ಮಹಾ ಮೋಸಗಾರ್ತಿ ಪದ್ಮ, ನೀನು ಮಹಾ ಮೋಸಗಾರ್ತಿ. ಸ್ವಾಮಿ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ. ನೋಡು, ಪತಿಯ ವಂಚಿತಳಾದ ನಾನು ಆದರೆ ನಿಮ್ಮ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ. ಆ ಕೆಲಸ ನನ್ನ ಕೈಯಿಂದ ಆಗಲಿಲ್ಲ. ಆ ವಿಧಿ ನನ್ನ ಮಗುವನ್ನು ನಮ್ಮಿಬ್ಬರನ್ನು ದೂರ ಮಾಡಿಬಿಡ್ತು ಸ್ವಾಮಿ, ದೂರ ಮಾಡಿಬಿಡ್ತು. ಸತ್ತ ಮಗು ನಮ್ಮದನ್ನು ಹೇಳಿಕೊಳ್ಳುವುದಕ್ಕೆ ಏನು ಸಾಕ್ಷಿ ಇದೆ? ಆ ಸತ್ಯಪ್ಪನ ಪಶುತ ಮೂರ್ಖ ಅವನ ಕಟ್ಟುಕತೆಗೆ ಮಾರಿ ಹೋಗಿ ನನ್ನ ಮಾತನ್ನು ನಿರಾಕರಿಸಬಹುದೇ? ಪದ್ಮ, ಪತಿಯ ಆತ್ಮಿಗೆ ತಪ್ಪು ನಡೆದಿದ್ದಕ್ಕೆ ನಿನಗೆ ತಕ್ಕ ಶಿಕ್ಷೆ ಆಗಬೇಕು. ನಿನ್ನ ಕೊರಳಲ್ಲಿ ಕಟ್ಟಿದ ನಾ ತಾಳಿದೆಯಲ್ಲ, ಅದನ್ನು ಬಿಚ್ಚಿಕೊಡು. ಸ್ವಾಮಿ, ನೀವೇ ಮುಟ್ಟಬೇಡಿ ನನ್ನ ತಾಳಿಯನ್ನು. ಇದೊಂದು ಬಿಟ್ಟು ಬೇರೆ
ಹದಗೆಟ್ಟ ಹೆಣ್ಣು ನನ್ನಂತ ಪಾಪಿ ನನ್ನ ಹೆಂಡತಿಯಾಗಿ ಬಂದಿದ್ದೇ ದೊಡ್ಡ ತಪ್ಪು. ನಿನ್ನಂತ ಬಂಡ ಹೆಣ್ಣು ನನ್ನ ಹೆಂಡತಿಯಾಗಿ ಬಂದಿದ್ದೇ ದೊಡ್ಡ ತಪ್ಪು. ಪತಿ ಆವತ್ತಿಗೆ ನೀರು ನಡೆದವನು ಅವಳು ನಿಜವಾದ ಭಾರತದ ಗರತಿ ಅಲ್ಲ. ಪದ್ಮಾ, ಇಂದಿನಿಂದ ನನ್ನ ಮನೆಯಲ್ಲಿ ನೀವು ಕೊಂಚ ಕೂಡ ಸ್ಥಾನವಿಲ್ಲ. ತೊಲಗಾಸಲೇ ಲಜ್ಜೆಗೆಟ್ಟ ಎಣ್ಣೆ. ಪ್ರತಾಪ್, ತಪ್ಪು ಮಾಡಿದರೆ ಶಿಕ್ಷೆ ಕೊಡಬೇಕು ನೀನಲ್ಲ, ಅದಕ್ಕೆ ಕಾನೂನು ಇದೆ ಗೊತ್ತು ತಾನೆ. ನಿನ್ನ ಮಾತುಗಳನ್ನು ನಾನು ಮರೆಯಲೇ ನಿಂತು ಕೇಳಿಸಿಕೊಂಡಿದ್ದೇನೆ, ಹಾಗೆ ಕೂಡ ರೆಕಾರ್ಡ್ ಕೂಡ ಮಾಡ್ತೇನೆ. ನಡಿ ಮೊದಲು ಪೊಲೀಸ್ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್, ನನ್ನ ಎಚ್ಚರದಿಂದ ಮಾತನಾಡು. ನಾನು ಯಾವ ಅಪರಾಧ ಮಾಡ್ತೇನೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ನಿನಗೆ ಹುಚ್ಚು ಇರ್ತಾನೆ. ಹುಚ್ಚು ನಿನಗಿರದೆ, ಆದ್ರೆ ನನಗಲ್ಲ ಮಿಸ್ಟರ್ ಪ್ರತಾಪ್. ನಿನ್ನ ಮಂಕು ಬುದ್ಧಿ ಹುಚ್ಚಿಡಿದೆ. ನೀನೇ ಕೋಟ ನೋಡಿದ ಕಳ್ಳ ವ್ಯಾಪಾರದಿಂದ ತಿಳಿದು ಶಾಂತೇಶನ್ನು ಆಗಲಿ ಬಿಡುಗಡೆ ಮಾಡಿದ್ದಾಯ್ತು. ಈಗ ಬಂಧಿಸಬೇಕಾದ್ರೆ ನಿನ್ನನ್ನು ಬದ್ಮಾಸ್, ಯು ಆರ್ ಅಂಡರ್ ಅರೆಸ್ಟ್. ಅದು ಮಾತ್ರ ಈ ಜನ್ಮದಲ್ಲಿ ನಿನ್ನಿಂದ ಸಾಧ್ಯವಿಲ್ಲ. ನಾನು ಯಾವ ಅಪರಾಧ ಮಾಡ್ತೇನೆ ಎಂದು ನಿನ್ನ ಹತ್ರ ಸಾಕ್ಷ್ಯಾಧಾರಗಳಿವೆ. ಸಾಕ್ಷಿ ಇಲ್ಲದೆ ನಿನ್ನನ್ನು ಅರೆಸ್ಟ್ ಮಾಡಲು ನಿನ್ನಂತ ಬುದ್ಧಿ ಶೂನ್ಯನಲ್ಲ ಮಿಸ್ಟರ್ ಪ್ರತಾಪ್. ಸರಿಯಾದ ಸಾಕ್ಷಿಯನ್ನು ತೋರಿಸ್ತೀನಿ, ಸ್ವಲ್ಪ ತಾಳು. ಪೊಲೀಸ್, ಆ ಸತ್ಯಪ್ಪನನ್ನು ಕರೆದುಕೊಂಡು ಬನ್ನಿ. ಸತ್ಯಪ್ಪ, ಈ ಪ್ರತಾಪನ ಇತಿಹಾಸದ ಕ್ಯಾಸೆಟ್ ಹಾಕಿ ಟೇಪ್ ರೆಕಾರ್ಡ್ ಶುರು ಮಾಡು. ಇವರು ಮಾಡಿದ್ದೆಲ್ಲ ಹೊಲಸು ಕೆಲಸ ಐತ್ರಿ. ಕಳ್ಳು ನೋಡಿನಾಗ ಪಾಪ ಶಾಂತೇಶ್ ಅವ್ರನ್ನ ಜಲಿಗಟ್ಟಿದ್ರಿ ಇವ. ಮತ್ತೆ ಹುಟ್ಟಿದ ಕೂಸಿನ ಕತ್ತಿ ಜೀವ ಅಂತೇಳಿ ನನ್ನ ಕೈ ಕೊಟ್ಟು ಕಳಿಸಿದ್ರಿ ಇವ. ಮತ್ತೆ ಅದೇ ಅಲ್ಲದೆ ತನ್ನ ಮಗುಗೆ ತಾನೇ ವಿಷಯ ಉಳಿಸಿದ್ರಿ ಇವ. ಇವನ್ನ ಅರೆಸ್ಟ್ ಮಾಡಿ. ಸತ್ಯಪ್ಪ, ನೀನೀಗ ಪೊಲೀಸರ ಪಾರ್ಟಿ. ಹ್ಞೂನ್ರಿ, ಮೊನ್ನೆ ಎಲೆಕ್ಷನ್ದಾಗ ನಾ ಯಾವಾಗ ಸೋತ್ ನೋಡ ಅವಾಗ ನಾ ಪೊಲೀಸರ ಪಾರ್ಟಿ ಸೇರ್ಕೊಂಡೆ. ಪ್ರತಾಪ್, ಸಾಕ್ಷಿ ಕೇಳಿಲ್ಲ, ಸಾಕು, ಇನ್ನು ಬೇಕು. ಸತ್ಯಪ್ಪನಿಂದ ನೀನೇ ಕೋಟಾನುಟ್ಟು ಕಳ್ಳರಪ್ಪ ತಿಳಿದು ಶಾಂತೇಶನ ಆಗ್ಲೇ ಬಿಡುಗಡೆ ಮಾಡಿದ್ದಾಯ್ತು. ಈಗ ಬಂಧಿಸಬೇಕಾದ ನಿನ್ನನ್ನು ಬದ್ಮಾಶ್, ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟ್ ಮಾಡಿ. ಸತ್ಯಪ್ಪ, ನಿನ್ನಂತ ಪಾಪಿ ಚಾಂಡಾಲನನ್ನು ನಂಬಿ ನಾನು ಕೆಟ್ಟ. ಸತ್ಯಪ್ಪ, ನಾನು ಕೆಟ್ಟೆ. ನಿನ್ನ ಆಟನ ಮುಗಿದೋಗಿತ್ತು. ಉಪ್ಪು ತಿಂದ ಮ್ಯಾಗ ನೀರು ಕುಡಿಯಕ್ಕೆ ಬೇಕು. ಇಲ್ಲ, ಜೈಲಿಗೆ ಹೋಗ. ಮಿಸ್ ಪದ್ಮಾದೇವಿಯವರೇ, ನೀವು ಕೂಡ ಮಗುವಿಗೆ ವಿಷಯ ಬರೆಸಿದ್ದಕ್ಕಾಗಿ ತಪ್ಪುಗಳನ್ನು ಸಾಬೀತುಪಡಿಸಿ ನಿಮ್ಮನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತದೆ. ಕಾನ್ಸ್ಟೇಬಲ್, ಅರೆಸ್ಟ್. ನಿಲ್ಲಿ ಇನ್ಸ್ಪೆಕ್ಟರ್, ನಿಲ್ಲಿ. ಇದರಲ್ಲಿ ಪದ್ಮಾದೇವಿದು ಏನು ತಪ್ಪಿಲ್ಲ, ಅವಳನ್ನು ಅರೆಸ್ಟ್ ಮಾಡಬೇಡಿ. ಇಲ್ಲ ಶಾಂತೇಶ್, ಇಲ್ಲ. ನೋಡಿ, ನೀವು ಹೇಳೋದಕ್ಕಿಂತ ಮುಂಚಿತವಾಗಿ ನನ್ನ ಕೈಗೆ ಬೇಡೆ ತೋರಿಸೋದಕ್ಕಿಂತ ಮುಂಚೆ ನಾನು ವಿಷ ಸೇವಿಸಿದ್ದೀನಿ. ನಾನಿನ್ನು ಬದುಕುವುದಿಲ್ಲ ಶಾಂತೇಶ, ನಾನು ಬದುಕುವುದಿಲ್ಲ. ನಿಮಗೆ ಮಾಡಬಾರ್ದ ಮೋಸವನ್ನು ಕೂಡ ಮಾಡಿದ್ದೀನಿ. ದಯಮಾಡಿ ನನ್ನ ತಪ್ಪನ್ನು ಕ್ಷಮಿಸಿ ಶಾಂತೇಶ, ಕ್ಷಮಿಸಿ. ನಾನಿನ್ನು ಬದುಕಿ ಉಳಿಯಲಾರೆ ಶಾಂತೇಶ, ನಾನು ವಿಷ ಸೇವಿಸಿದ್ದೀನಿ. ಪದ್ಮ, ಎಂತ ಅನಾಹುತ ಮಾಡಿಕೊಂಡು ಬಿಟ್ಟೆ ಪದ್ಮ. ನಿಜವಾಗ್ಲೂ ನೀನು ಮುತ್ತೈದೆ ಭಾಗ್ಯವನ್ನು ಪಡೆದುಕೊಂಡೆ. ಹೌದು ಶಾಂತೇಶ, ಹೌದು. ನಾನು ಇಷ್ಟು ದಿನ ಮುತ್ತೈದೆಯಾಗಿ ಸಾಯಬೇಕೆಂದೇ ನಾನು ಪಣ ತೊಟ್ಟಿದ್ದೆ. ಆದ್ರೆ ನನ್ನ ಕೈಯಾರೆ ನನ್ನ ಮಗುವಿನ ಕೊಲೆ ಮಾಡಿದೆ. ನಿಮಗಾಗಿ ನಾನು ಮೋಸ ಮಾಡಿದೆ, ಹೆತ್ತ ತಂದೆಯನ್ನು ಕಳೆದುಕೊಂಡೆ. ಅದಕ್ಕಾಗಿ ನಾನು ವಿಷ ಸೇವಿಸಿದ್ದೀನಿ. ನಾನಿನ್ನು ಬದುಕಿ ಉಳಿಯಲಾರೆ. ನಾನಿಂದು ಮುತ್ತೈದೆಯಾಗಿ ಸಾಯುತ್ತೀನಿ. ನಾನಿಂದು ಮುತ್ತೈದೆಯಾಗಿ ಸಾಯುತ್ತೀನಿ. ಸ್ವಾಮಿ, ಸ್ವಾಮಿ, ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ ಸ್ವಾಮಿ, ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ.
ಪದ್ಮ, ಕೊನೆಗೂ ನೀನು ಮುತ್ತೈದೆಯಾಗಿ ತೀರಿಕೊಂಡೆ. ಈ ಮಣ್ಣಿನ ಋಣವನ್ನ ತೀರಿಸಿದೆ. ಪದ್ಮ, ನಾನು ಮಹಾಪಾಪಿ. ಇಂಥ ಗುಣವಂತ ಹೆಂಡತಿಯನ್ನು ಕಳೆದುಕೊಂಡು ನಾನು ಹುಚ್ಚನಾದೆ ಪದ್ಮ, ನಾನು ಹುಚ್ಚನಾದೆ. ನನ್ನ ತಪ್ಪನ್ನು ನೀನೇ ಕ್ಷಮಿಸಿಬಿಡು ಪದ್ಮ, ನೀನೇ ಕ್ಷಮಿಸಿಬಿಡು. ಆತಲ್ರಿ, ಈ ಪಾಪದ ಕೆಲಸ ಮಾಡಿ ಕಾಟ ಒಪ್ಕೊಂಡ್ರೆ ಏನ್ ಬರ್ತೈತ್ರಿ? ನಿಮ್ಮ ಜನ್ಮಕ್ಕಿಷ್ಟು. ಶಾಂತೇಶ್, ದುಃಖಿಸಿದ್ದ ನಿಂತರೆ ಪ್ರಯೋಜನವಿಲ್ಲ. ಮೊದಲು ಪದ್ಮಾಳ ಶವ ಸಂಸ್ಕಾರ ಮಾಡೋಣ, ನಡೆಯಿರಿ. ಗೊತ್ತಾಯ್ತು ಸರ್? ನನ್ನ ಹೆಂಡತಿ ಶವಕ್ಕೆ ಕಿಚ್ಚು ಹಚ್ಚುವುದಕ್ಕಾದರೂ ನನಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಸರ್. ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಹೆಂಡತಿ ಶವಕ್ಕೆ ಕಿಚ್ಚು ಹಚ್ಚಾದರೂ ಅವಳ ಆತ್ಮಕ್ಕೆ ಶಾಂತಿ ನೀಡ್ತೀನಿ. ಹಾಗಾಗಿ ಮಿಸ್ಟರ್ ಪ್ರತಾಪ್, ಇನ್ಮೇಲಾದರೂ ಒಬ್ಬ ಮನುಷ್ಯನಾಗಿ ಬಾಳೋದಕ್ಕೆ ಪ್ರಯತ್ನ ಮಾಡು. ಹಾ, ಮೊದಲು ಎಲ್ಲರೂ ಹೋಗೋಣ. ಶಾಂತೇಶಪ್ಪ, ಈ ಪದ್ಮಾದೇವಿ ಅವರ ಅಂತಿಮ ಸಂಸ್ಕಾರ ಮಾಡಿ ಪುಣ್ಯ ಕಟ್ಕೊಂಡೆಪ್ಪ. ನೀನು ಪುಣ್ಯ ಕಟ್ಕೊಂಡೆ. ಇನ್ನೆಲ್ಲಿ ಸತ್ಯಪ್ಪ ಮನಸ್ಸಿಗೆ ಶಾಂತಿ? ಒಬ್ಬಳು ಕಿಚ್ಚಿನಲ್ಲಿ ಉರಿಯುತ್ತಿದ್ದಾಳೆ, ಇವನು ಜೈಲಿಗೆ ಹೋದ. ಇದು ಎಲ್ಲಿ ಶಾಂತೇಶನ ಜೊತೆ ವಿಚಿತ್ರವಾಗಿದೆ ನಾಟಕದ ಅಂತ್ಯ. ಹೌದು ಶಾಂತೇಶ್, ನಿಜವಾಗ್ಲೂ ನೀನು ದೇವಮಾನವ. ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟೆ. ಸ್ವಂತ ನನ್ನ ಮಗನಿಗೆ ನೀನು ಸಾಕು ತಂದೆ ಅದೇ. ಆ ಕುಡಿ ನನ್ನನ್ನು ಉಳಿಸಿಕೊಳ್ಳಲಾಗುತ್ತಿಲ್ಲ. ನಾನು ಅದನ್ನು ಉಳಿಸಿಕೊಳ್ಳಲಾಗುತ್ತಿಲ್ಲ ಸಂತೇಶ್. ನನ್ನ ತಪ್ಪನ್ನು ನೀನೇ ಕ್ಷಮಿಸಿಬಿಡು ಸಂತೇಶ್. ಶಾಂತೇಶ್, ಅಂದು ನಿನ್ನನ್ನು ನಾನು ನನ್ನ ಮನೆಯಿಂದ ಹೊರಗಾಕಿದೆ. ನನ್ನನ್ನು ಕೂಡ ಕ್ಷಮಿಸು ಶಾಂತೇಶ, ಕ್ಷಮಿಸು. ಹೌದಪ್ಪ ಸಂತೋಷ, ಇವರಿಬ್ಬರನ್ನ ತಪ್ಪು ಕ್ಷಮೆ ಮಾಡಿ ನೀನೇ ದೊಡ್ಡವನಾಗಪ್ಪ, ದೊಡ್ಡವನಾಗು. ಇನ್ನೆಲ್ಲಿ ಶಾಂತಿ ಸತ್ಯಪ್ಪ? ಶಾಂತೇಶನ ಜೀವನಕ್ಕೆ ಎಲ್ಲ ನೋವಿನನ್ನು ಕೊಟ್ಟು ಪದ್ಮ ಕಿಚ್ಚಿನಲ್ಲಿ ಹೋದಳು. ಇನ್ನೆಲ್ಲಿ ಶಾಂತಿ ಸತ್ಯಪ್ಪ? ಇನ್ನೆಲ್ಲಿ ಶಾಂತಿ? ಇರಲಿ ಶಾಂತೇಶಪ್ಪನವರು, ನಿಮಗೆ ಬಂದ ಕಷ್ಟ ಯಾರಿಗೂ ಬರಬಾರ್ದು. ಯಾಕಂದ್ರೆ ಅಂಥ ಕಷ್ಟದಲ್ಲೂ ತಾವು ಶಾಂತಮೂರ್ತಿಯಾಗಿ ಈ ಒಂದು ಸಂಘರ್ಷವನ್ನು ಮಾಡಿ ನೀವು ಧರ್ಮರಾಯ ಆದ್ರಿ ಸತ್ಯಪ್ಪ, ನೀವು ಧರ್ಮರಾಯ ಆದ್ರಿ ಶಾಂತೇಶಪ್ಪ. ಸರ್, ಯಾಕೆ ಬರಬೇಕು ನೀನು?